ಚಾನಲ್ ಎಲ್ಲರಾಗಿದ್ದೀರಿ ಫ್ರೆಂಡ್. ನಾನು ಶನಿವಾರ ಇವತ್ತು ಬೆಳಗ್ಗೆ ಬೇಗ ರೆಡಿ ಆಗ್ಬಿಟ್ಟಿದ್ದೀನಿ. ಈಗ ಟೈಮ್ ಒಂದು 8 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಇಬ್ರು ರೆಡಿ ಆಗಿದ್ದೀವಿ. ಯಾಕಂದ್ರೆ ಶನಿವಾರ ನಾವು ಆಂಜನೇಯ ಸ್ವಾಮಿ ನೋಡ್ಕೊ ಬರಕ್ ಹೋಗ್ತಿದೀವಲ್ಲ ಫ್ರೆಂಡ್ಸ್. ಇವತ್ತು ದೇವ್ರನ್ನ ಶಿವಾಗಿ ಬಿಟ್ಕೊಟ್ಟಿದ್ದೀನಿ ಶನಿವಾರ ಅಂತ ಅಂದ್ಬಿಟ್ಟು. ಪೂರ್ತಿ ಭಕ್ತಿ ಜಾಸ್ತಿ ಆಗ್ಬಿಟ್ಟು ದೀಪ ಹಚ್ತವ್ರೆ. ಅದು ಹೂವೆಲ್ಲ ಹಾಕಿ ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ರೆ ದೀಪ ಹಚ್ಚೋದು. ಲಕ್ಷ್ಮಿ ಕಾಪಾಡಮ್ಮ, ನೀನ್ ನಂಬ್ಕೊಂಡಿದ್ದೀನಮ್ಮ, ಹೆಂಗಾರ ಮಾಡಿ ಫಿಲ್ಮ್ ಆಕ್ಟರ್ ಮಾಡಂಗ ಕಾಪಾಡಮ್ಮ. ಬರೋ ಪೂಜೆಗೆ ಇವಂದಂತೂ ಸ್ನಾನ ಗೀನ ಏನು ಇಲ್ಲ. ನಿತ್ಕೊಳ್ಳಿ, ಕೈ ಮುಗಿಯಲಿ, ಏನು ಇಲ್ಲ ಇಲ್ಲಿ. ಬೈಲಿ ಕೈ ಮುಗಿ ಫಸ್ಟು. ಭಕ್ತಿನೇ ಇಲ್ಲ ಇವನಿಗೆ. ಇಲ್ಲೆಲ್ಲ ಯಾಕೆ ಬಿಟ್ಟಿದ್ರಿ? ಇಲ್ಲವೆಲ್ಲ ಒಂದ್ ಸ್ವಲ್ಪ ಇಟ್ಬಿಡಪ್ಪಿ. ಭಕ್ತಿ ಜಾಸ್ತಿ ಆಗ್ಬಿಟ್ರೆ ನನ್ನ ಗಂಡನ ತಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಸರಿ ಬಾ, ನಮ್ಮ ಭಕ್ತಿನ ಆಂಜನೇಯ ಸ್ವಾಮಿ ತೋರಿಸ್ಬಿಟ್ಟು ಬರೋಣ. ಈಗ ಆಂಜನೇಯ ಸ್ವಾಮಿ ಅವಶ್ಯಕತೆ ನಮ್ಗೆ ತುಂಬಾ ಐತೆ ಫ್ರೆಂಡ್ಸ್. ಇಲ್ಲ ಪಿ, ಹೂವು ಇದ್ದಿದ್ದೆ ಕಡಿಮೆ. ತಗೊಳ್ಳುವ ಬಾ ಆಂಜನೇಯ ಸ್ವಾಮಿಗೆ. ನನ್ನ ಮುಖದಲ್ಲಿ ಕಳೆಯೇ ಇಲ್ಲ ಫ್ರೆಂಡ್ಸ್. ಕೊಳೆ ಇತ್ತು, ಬೆಳಗ್ಗೆ ಸ್ನಾನ ಮಾಡ್ಕೊಂಡೆ. ಸರಿ ಬಿಡು, ಆಯ್ತು ಬಿಡು. ಹಂಗೆ ಅಲ್ಲ ಫ್ರೆಂಡ್ಸ್, ಏನಾರ ಆರೋಗ್ಯ ಸಮಸ್ಯೆ ಆಗ್ಬಿಡ್ತು ಅಂದ್ರೆ ಏನೇ ಮಾಡಿದ್ರು ನಾವು ಬ್ಯೂಟಿ ಪಾರ್ಲರ್ಗೆ ಹೋದ್ರೂ ಕಳೆ ತರಕ್ಕಾಗಲ್ಲ ಫ್ರೆಂಡ್ಸ್. ನಾವು ಆಂಟಿ ಆಗಿದ್ದೀವಿ, ಆಗ್ಬಿಟ್ಟಿದೀವಿ ಅಂತ ನಮ್ಗೆ ಗೊತ್ತಾಗ್ಬೇಕಂದ್ರೆ ನಮ್ಮಲ್ಲಿ ಈ ಸಿಮ್ಟಮ್ಸ್ ಇರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಡ್ರೆಸ್ ಮ್ಯಾಚಿಂಗು ದುಪ್ಪಟ್ಟಗಳು ಹಾಕೊಳ್ಳಲ್ಲ, ಪ್ಯಾಂಟ್ಗಳು ಹಾಕಲ್ಲ. ಯಾವ ಸಿಕ್ತೈತೋ ಅದೇ ತಗ್ಲಾಕೊಂಡು ಹೋಗ್ತಿರ್ತೀವಿ ಎಲ್ಲಂದ್ರೆ ನಾವು ಆಂಟಿ ಆಗ್ಬಿಟ್ವಿ ಅಂತ ಅರ್ಥ ಫ್ರೆಂಡ್ಸ್. ಅದಕ್ಕೆ ಇನ್ನೇನ್ ಮಾಡ್ಲಿ ಫ್ರೆಂಡ್ಸ್, ಆ ವೇಲ್ಗಳು ಎಲ್ಲೈತೆ ಏನು ಹುಡ್ಕೋ ಅಷ್ಟು ಪೇಷನ್ಸ್ ಇಲ್ದಿರಾ ಹೆಂಗಂದ್ರೆ ಹಂಗ್ ಹೋಗ್ತಾ ಇದ್ದೀನಿ. ಅದಕ್ಕೆ ಅವತಾರದಲ್ಲಿ ಇದ್ದೀನಿ. ಈ ದುಪ್ಪಟ್ಟ ಇದ್ದಷ್ಟು ಸಖತ್ತಾಗೈತೆ, ಬಟ್ ಐ ಕಾಂಟ್ ಫೈಂಡ್ ಇಟ್ ಮೈ ದುಪ್ಪಟ್ಟ ಫ್ರೆಂಡ್ಸ್. ವಾವ್, ಹೊಟ್ಟೆ ಇಂಗ್ಲಿಷ್ ಮಾರ್ನಿಂಗು ಇಲ್ಲೇ ಕಳ್ಕೊಂಡೆ. ಟಾಮು ನಿಧಿ ಹುಡುಕ್ತವನೆ. ಬರಲೇ ಬಿಲ್ಡಪ್ ರಾಜಾ. ಬನ್ನಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಬರೋಣ ಶನಿವಾರ ಇವತ್ತು. ಅವನ್ನ ಹತ್ಸ್ಕೊ, ಮುಂದೆ ಕುತ್ಕೋತಾನೆ. 8 ಗಂಟೆಗೆ ಈ ಪಾಟೆ ಬಿಸಿಲು, ಮಧ್ಯಾಹ್ನ ಮುಗೀತು ಕತೆ. ಟಾಮ್ಸಿ ಇರೋ, ಬೇಗ ಓದ್ತೀವಿ ಹೋಗ್ಬಿಟ್ಟು. ಬಾಯ್ ಟಾಟಾ. ಇಲ್ಲಿ ಮರಿತಾರೆ ಕಾಣಿಸ್ತವನೆ ಇಷ್ಟು. ಈ ಏರಿಯಾದ ಸ್ಪೆಷಾಲಿಟಿ ಏನಂದ್ರೆ ಫ್ರೆಂಡ್ಸ್, 10 ಗಂಟೆವರೆಗೂ ಬಾಗಿಲು ತೆಗಿಯಲ್ಲ. ನಮ್ಗೇನಾದ್ರೂ ಹಾಲು ತರಕಾರಿ ಏನಾರು ಬೇಕಂದ್ರೆ ಸಂಜೆನೆ ತಗೊಬಿಡ್ಬೇಕು. ಆಗ್ಲೇ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನನಗೆ ಕೆಮ್ಮು ನೆಗಡಿ ಏನು ಇಲ್ಲ ಅಂದಿದ್ರೆ ಇಷ್ಟು ತಗೊಂಡು ಚೆನ್ನಾಗಿ ಜಮಾಯಿಸ್ತಿದ್ದೆ. ಆದ್ರೆ ನನಗೆ ಇದೆಲ್ಲ ವಾಸಿ ಆಗೋವರೆಗೂ ಮ್ಯಾಂಗೋ ತಿನ್ನಂಗಿಲ್ಲ. ಅದಕ್ಕೆ ಆಂಜನೇಯ ಸ್ವಾಮಿ ಹತ್ರ ಫಸ್ಟ್ ಕೇಳ್ಕೊಂಡೆ ನನ್ನ ಮಾವನಣ್ಣ ತಿನ್ನಂಗಾಗ್ಲಿ ಅಂತ. ಯಾಕಂದ್ರೆ ಸೀಸನ್ ಹೋಗ್ಬಿಟ್ರೆ ಮತ್ತೆ ಬರೋದಿಲ್ವಲ್ಲ, 1 ವರ್ಷ ಕಾಯಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಸಾದ ಇತ್ತು ಫ್ರೆಂಡ್ಸ್ ನಮಗೋಸ್ಕರ. ಇವತ್ತೇ ಗೊತ್ತಾಗಿದ್ದು, ವಾರ ಇಲ್ಲಿ ಬೆಳಗಿನ ಜಾವ ಪ್ರಸಾದ ಮಾಡ್ತಾರೆ ಅನ್ಬಿಟ್ಟು. ಪ್ರಸಾದ ಶಿವ ಇಸ್ಕೊಂಡು ನನ್ಗೇನೇ ಕೊಡ್ತು. ಲ್ಯಾಟ್ರಿ ಇದನ್ನ ತಿನ್ಬಿಟ್ಟು ಟಿಫನ್ ಮಾಡ್ತೀನಿ ಫ್ರೆಂಡ್. ಇದು ನನ್ಗೆ ಟಿಫನ್, ಶಿವಾಗ ಮಾಡ್ಬೇಕಲ್ಲ ಅದಕ್ಕೆ. ಬಾಳೆಹಣ್ಣು ಬೇಡ, ಕೋಲ್ಡ್ ಜಾಸ್ತಿ ಏನೋ ಅಲ್ಲ ಫ್ರೆಂಡ್ಸ್. ದೇವಸ್ಥಾನ ಪ್ರಸಾದ ಟೇಸ್ಟ್ ಮನೆ ಊಟ ಬರೋದೇ ಇಲ್ಲಲ್ಲ. ದೇವಸ್ಥಾನ ಪ್ರಸಾದ ಅಂದ್ರೆ ಅದಕ್ಕೆ ಇಷ್ಟ ಫ್ರೆಂಡ್ಸ್ ನನಗೆ. ಬನ್ನಿ ಶಿವ ಹೆಂಗಂತ ಫ್ರೆಂಡ್ಸ್ ಪ್ಲಾನು. ನಾನು ತಿನ್ನೋವರೆಗೂ ಇದ್ರೆ ಮತ್ತೆ ಒಂದು ಪ್ಲೇಟ್ ಇಸ್ಕೊಬಿಡ್ತೀನಿ ಅಂದ್ಬಿಟ್ಟು ಬಾಬಾ ಮನೇಲಿ ತಿನ್ನುವಂತೆ ಅಂತ ಕರ್ಕೊ ಬಂದೈತೆ. ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂದ್ರೆ ಇದೇ ಇರ್ಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ನಡೆದೈತೆ ಫ್ರೆಂಡ್ಸ್ ನನ್ನ ಲೈಫಲ್ಲಿ. ಮೊದಲು ಗುಡ್ ನ್ಯೂಸ್ ಶೇರ್ ಮಾಡ್ಕೋತೀನಿ. ಇಲ್ಲಿ ಫ್ರೆಂಡ್ಸ್ ಅಗರಬತ್ತಿ ಆರ್ಡರ್ ಮಾಡ್ಕೊಂಡಿದೆ ಫ್ರೆಂಡ್. ಅದು ಇನ್ನೊಂದು ಗುಡ್ ನ್ಯೂಸ್ ಐತೆ. ಇದು ಬಂದೇ 1 ವಾರದ ಮೇಲೆ ಆಗ್ತಾ ಬಂತು ಫ್ರೆಂಡ್ಸ್. ರೆಸ್ಟ್ ಡೇಸ್ ಎಲ್ಲ ಮುಟ್ಬಾರ್ದು ಶಿವ ಕೈಲಿ ಎತ್ತಿಸ್ಬಿಟ್ಟಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ಹೆಂಗೈತೆ ನೋಡುವ. ಮಲ್ಲಿಗೆ ಹೂ ಸ್ಮೆಲ್ ಐತೆ, ಪರವಾಗಿಲ್ಲ, ಚೆನ್ನಾಗಿದೆ ಫ್ಲೇವರ್. ಎಷ್ಟು ಪ್ಯಾಕೆಟ್? 1 2 3 5 ಪ್ಯಾಕೆಟ್ ಬಂದೈತೆ ಫ್ರೆಂಡ್ಸ್. ಇದು 180 ರೂಪಾಯಿ ಫ್ರೆಂಡ್ಸ್, 180 ರೂಪಾಯಿ. ಒಂದೊಂದು ಪ್ಯಾಕೆಟ್ 1 ವಾರ 2 ವಾರ 3 ವಾರ 4 ವಾರ 5 ವಾರ ಅಂದ್ರೆ 2 ತಿಂಗಳಿಗೆ ಬರ್ತೈತೆ. 5 ವಾರ 1 ತಿಂಗಳಲ್ಲಿ ಎಷ್ಟು ವಾರ? 1 2 3 4 5 6 7 ವಾರ. ಹಿಂಗ್ ಲೆಕ್ಕ ಹಾಕ್ಬೇಕು. ಒಂದೆರಡು ಬೇಡ ಫ್ರೆಂಡ್ಸ್, ಲೆಕ್ಕಾಚಾರ ಈಗ ತಲೆನೋವಿನ ಕೆಲಸ. ಇಷ್ಟು ಬಂದಿದೆ ಫ್ರೆಂಡ್ಸ್. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದೆ ಫ್ರೆಂಡ್ಸ್. ಇದು ಇನ್ಸ್ಟಾಗ್ರಾಮ್ ಪೇಜಿಂದ. ಈ ಸೀರೆ ತುಂಬಾ ಇಷ್ಟ ಆಗಿತ್ತು ಫ್ರೆಂಡ್ಸ್, ಪಿಂಕು. ಇದು ಬ್ಲೌಸ್ ಪೀಸ್ ಫ್ರೆಂಡ್ಸ್. ಈಗ ತೋರಿಸ್ತಾ ಇರೋದು ಓಪನ್ ಮಾಡಿ ನೋಡ್ಬಿಟ್ಟೆ ನೆನ್ನೆ ನಾನು. ಇಲ್ಲಿ ಫ್ರೆಂಡ್ಸ್
ಇದು ಕಾಟನು ಲೈಟ್ ವೇಟ್ ಸೀರೆ ಬೇಕಾಗಿತ್ತು ಫ್ರೆಂಡ್ಸ್. ನಾನು ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ರೆ ಹೆವಿ ವರ್ಕ್ ಇರೋ ಏನಾರು ಹಾಕೊಂಡ್ರೆ ಈ ಬೇಸಿಗೆನಲ್ಲಿ ಮುಗ್ದೋಯ್ತು ಕತೆ. ಅದು ಬೇರೆ ಮಳೆಗಾಲದಲ್ಲಿ ನನ್ಗೆ ಹೆವಿ ವರ್ಕ್ ಇರೋ ಸೀರೆ ಹಾಕೊಂಡ್ರೆ ಆಗಲ್ಲ ಇನ್ ಬೇಸಿಗೆದಲ್ಲಿ. ಅದಕ್ಕೆ ಮೊನ್ನೆ ರಾಯರ ದೇವಸ್ಥಾನಕ್ಕೆ ಹೋದಾಗ ಹಂಗ ಅನಿಸ್ತು, ಸಿಂಪಲ್ ಆಗಿರೋ ಸೀರೆಗಳು ತಗೋಬೇಕಪ್ಪ ಅಂತ. ಹಂಗೆ ತಕ್ಷಣ ಬಂದು ಇದನ್ನ ಆರ್ಡರ್ ಮಾಡ್ಕೊಂಡೆ. ಸಕ್ಕತ್ತಾಗಿ ಕಾಣಿಸ್ತಿತ್ತಲ್ಲ. ನನ್ಗೆ ಈ ತರ ಸ್ಯಾರೀಸ್ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್, ಜಾಸ್ತಿ ವರ್ಕ್ ಇರೋದಕ್ಕಿಂತ. ಬ್ಲೌಸ್ ಹೊಲ್ಸ್ಕೊಂಡು ಹಾಕೋಬಿಟ್ರೆ ಹಿಂಗೆ ಪಳ ಪಳ ಹೊಳಿತಾ ಇರ್ತೀನಿ. ನೆಕ್ಸ್ಟ್ ವೀಕಲ್ಲಿ ಹೊಲ್ಸಕ್ ಹಾಕ್ತೀನಿ ಫ್ರೆಂಡ್ಸ್. ಅವಕ್ಕ ಯಾವಾಗ ಕೊಡ್ತಾರೆ? ಪಕ್ಕ 6 ತಿಂಗಳಿಗೆ ಕೊಡ್ತಾರೆ. ಆದ್ರೆ 1 ತಿಂಗಳಲ್ಲೇ ನಾನು ಇಸ್ಕೋಬೇಕು. ಇದೊಂದೇ ಅಲ್ಲ ಫ್ರೆಂಡ್ಸ್, ನಾನು ಇದೊಂದು ಆರ್ಡರ್ ಮಾಡ್ಕೊಂಡೆ. ಇದು 650 ಫ್ರೆಂಡ್ಸ್, 650. ಅದು ಅದೇ ಕೊರಿಯರ್ ಚಾರ್ಜು ಎಲ್ಲ ಇರ್ತಿತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಸೇರಿ ಆಗಿರ್ತೈತೆ. ಇದು ಸೇರಿ ತಗೊಂಡೆ ಫ್ರೆಂಡ್ಸ್. ಇದರಲ್ಲಿ ಬ್ರೌನು ಮತ್ತೆ ಬೇರೆ ಬೇರೆ ಕಲರ್ ಎಲ್ಲ ಇತ್ತು. ನಾನು ಮೆರೂನು, ವೈನ್ ಕಲರು, ಈ ಕಲರ್ ಮಾತ್ರ ಅಬ್ಸರ್ವ್ ಮಾಡಿದೆ. ನಾನು ಮೆರೂನ್ ಕೇಳಿದೆ, ಅವರು ನಿಮಗೆ ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ರು. ನನಗೆ ಪಿಂಕು ಇಷ್ಟ ಜಾಸ್ತಿ, ಅದಕ್ಕೆ ಪಿಂಕ್ ತಗೊಂಡೆ ಫ್ರೆಂಡ್ಸ್. ಇದಾದಷ್ಟು ಬೇಗ ಹೊಲಿಸಿ ಹಾಕೊಳ್ಳೋ ತನಕ ಸಮಾಧಾನ ಆಗಲ್ಲ. ಆಮೇಲೆ ಇವ್ರು ಆಲ್ರೆಡಿ ನಾನು ಇವ್ರದ್ದು ಪ್ರಮೋಷನ್ 1-2 ವಿಡಿಯೋ ಮಾಡಿದ್ದೆ. ನನಗೆ ಫ್ರೆಂಡ್ ಆಗಿದ್ರು, ಹಾಗಾಗಿ ಆ ಸೀರೆ ಜೊತೆಗೆ ಇನ್ನೊಂದು ಸೀರೆನ ನನಗೆ ಫ್ರೀಯಾಗಿ ಕಳಿಸ್ಕೊಟ್ರು ಫ್ರೆಂಡ್ಸ್. ಈಗ ಇದು ಟ್ರೆಂಡಿಂಗ್ ಎಲ್ಲ ಐತಲ್ಲ, ಹಂಗಾಗಿ ಈ ಸೀರೆ ಇದು ನೋಡಿರ್ತೀರಾ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಎಲ್ಲ ಐತೆ. ಮತ್ತೆ ಇದರಲ್ಲಿ ಡ್ರೆಸ್ ಎಲ್ಲ ಹೊಲ್ಸ್ಕೊಂಡವ್ರೆ ತುಂಬಾ ಜನ. ಆದ್ರೆ ನಾನು ಇದನ್ನು ಸೀರೆನೆ ಹೊಲ್ಸ್ಕೊಳ್ತೀನಿ. ಇದು ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಇದು ಬ್ಲೌಸ್ ಪೀಸ್ ಈ ತರ ಬರ್ತಿದೆ ಫ್ರೆಂಡ್ಸ್. ಸೀರೆ ಫುಲ್ ಈ ತರ, ಬಾರ್ಡರ್ ಈ ತರ. ಇದೇ ಗುಡ್ ನ್ಯೂಸ್ ಫ್ರೆಂಡ್ಸ್. 2 ಸೀರೆ ತಗೊಂಡಿದ್ದು ಜೊತೆಗೆ ಅಗರಬತ್ತಿ ತಗೊಂಡಿದ್ದು. ಇನ್ನೊಂದು ಬ್ಯಾಡ್ ನ್ಯೂಸ್ ಫ್ರೆಂಡ್ಸ್. ಇತ್ತೀಚೆಗೆ ಯಾಕೋ ಬರೀ ಬ್ಯಾಡ್ ನ್ಯೂಸ್ ಗಳೇ ಆಗ್ತಾವಲ್ಲ ನಮ್ಮ ಮನೆಗಳಲ್ಲಿ. ಗ್ರಹಗತಿ ಸಂದಾಕಿಲ್ವಂತೆ ಫ್ರೆಂಡ್ಸ್. ಎಲ್ಲಾ ಗ್ರಹಗತಿಗಳು ಸೇರ್ಕೊಂಡು ಚೆನ್ನಾಗಿ ಜಡಿತಾ ಬಿದ್ದಾವೆ. ಒಂದಿನ ಹೋಗಿ ಎಲ್ಲಾ ಗ್ರಹಗಳಿಗೂ ಪೂಜೆ ಮಾಡ್ಕೊ ಬರ್ಬೇಕು. ಬ್ಯಾಡ್ ನ್ಯೂಸ್ ಏನಂದ್ರೆ, ರಾತ್ರಿ 9:30 9:30ಗೆ ನನ್ನ ಇನ್ಸ್ಟಾಗ್ರಾಮ್ ID ಸಸ್ಪೆಂಡ್ ಆಯ್ತು ಫ್ರೆಂಡ್ಸ್. ಅದ್ರಲ್ಲೇ ನಮ್ಮ ಫಾಲೋವರ್ಸ್ ಫ್ರೆಂಡ್ಸ್ ಜೊತೆ ಎಲ್ಲ ಕ್ಲೋಸ್ ಆಗಿ ನಾವು ಚಿಟ್ ಎಲ್ಲ ಮಾಡ್ತಿದ್ದು, ಮಾತಾಡ್ತಾ ಇದ್ದಿದ್ದು. ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಸ್ವಲ್ಪ ತಲೆ ಬಿಸಿ ಬಂತಂದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ರೆ ಎಲ್ರ ಜೊತೆ ಮಾತಾಡ್ಕೊಂಡು ಎಷ್ಟು ಖುಷಿಯಾಗಿರ್ತಾಯಿತ್ತು. ಹೋಯ್ತು ಫ್ರೆಂಡ್ಸ್. ಅದು ಕಾರಣ ಏನಂದ್ರೆ, ಇದು ರೀಸನ್ ಹೇಳ್ತೀನಿ, ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೋದೇನೋ. ಇತ್ತೀಚೆಗೆ ನಾವೇನಾದ್ರೂ ಪ್ರಮೋಷನ್ ವಿಡಿಯೋ ಮಾಡಿದ್ರೆ ಯಾವ್ದಾದ್ರು ಪ್ರಾಡಕ್ಟ್, ಮೀಶೋ, ಅಮೆಝಾನು, ಫ್ಲಿಪ್ಕಾರ್ಟು, ಅದು ಇದು ಹಾಳು ಮುಳು ಎಲ್ಲದ್ರದ್ದು ಮಾಡಿದ್ರೆ, ವಿಡಿಯೋ ಮಾಡಾಕಿದ್ರೆ ಎಲ್ರು ಲಿಂಕ್ ಹೇಳ್ತಾರಲ್ಲ ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ನಾವು ಲಿಂಕ್ ಕಳಿಸ್ಬೇಕಂದ್ರೆ ಅದು ಸ್ವಲ್ಪ ತಲೆನೋವಿನ ಕೆಲಸ ಅಲ್ಲ. ಎಲ್ರಿಗೂ ಲಿಂಕ್ ಕಾಪಿ ಪೇಸ್ಟ್ ಮಾಡಿ ಅದಕ್ಕೆ ಒಂದು ಆ್ಯಪ್ ಇತ್ತು ಫ್ರೆಂಡ್ಸ್, ವಿಶ್ ಲಿಂಕ್ ಅಂತ. ಅಲ್ಲಿ ನಾವೇನಾದ್ರೂ ಅಟ್ಯಾಚ್ ಮಾಡಿದ್ರೆ ಈ ವಿಡಿಯೋನ, ಲಿಂಕ್ ಆಟೋಮೆಟಿಕ್ ಆಗಿ ಯಾರು ಲಿಂಕ್ ಅಂತ ಕೇಳ್ತಾರೆ ಅವ್ರಿಗೆ ಸೆಂಡ್ ಆಗ್ತಾ ಇತ್ತು. ಆ ಥರ ಒಂದು ಆಪ್ಷನ್ ಇತ್ತು ಫ್ರೆಂಡ್ಸ್. ನಾನು ಇರ್ಲಿ, ನಂಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತೈತೆ. ಎಲ್ಲರೂ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಅದನ್ನ, ಪ್ರಮೋಷನ್ ವಿಡಿಯೋ ಮಾಡೋರು ಎಲ್ರು ತುಂಬಾ ಜನ. ನಾನು ನೋಡಿದೆ, ಸೇಫ್ಟಿ ಅನ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊಂಡು ನಾನು ಸೆಟಪ್ ಮಾಡಿ ಎಲ್ಲ ಮಾಡಿದೆ. ಅದು ಆಟೋಮೆಟಿಕ್ ಆಗಿ ಲಿಂಕು ಸೆಂಡ್ ಆಗ್ತಾ ಇತ್ತು. ನನಗೂ ಖುಷಿ ಆಯ್ತು, ಕೆಲಸ ಕಮ್ಮಿ ಆಯ್ತು ಅಂತ. ಅದು ಸ್ಪ್ಯಾಮ್ ಅಂತ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಕಡೆಯಿಂದ. ಸ್ಪ್ಯಾಮ್ ಅಂದ್ರೆ ತುಂಬಾ ಜನಕ್ಕೆ ಒಂದೇ ತರ ಮೆಸೇಜ್ ಸೆಂಡ್ ಆದ್ರೆ ಅದು ಸ್ಪ್ಯಾಮ್ ಅಂತ ಫ್ರೆಂಡ್ಸ್. ಅದು ನಾಟ್ ಗುಡ್ ಅಂತ ಇನ್ಸ್ಟಾಗ್ರಾಮ್ ಕಣ್ಣವ್ರಿಗೆ. ಅದಕ್ಕೆ ಅವರು ನನ್ನ ಐಡಿನ ಹಿಂಗ್ ಮಾಡವ್ರೆ. ಚೆಕ್ ಮಾಡ್ತಾರೆ ಫ್ರೆಂಡ್ಸ್. ನಾನು ಅಪ್ಪೀಲ್ ಎಲ್ಲ ಸೆಂಡ್ ಮಾಡಿದ್ದೀನಿ. ಅವರು ಚೆಕ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಕೊಡ್ತಾರೆ. ಅದೇನ್ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲ. ಯಾಕೆ ಹಂಗ್ ಮಾಡ್ಬೇಕಾಗಿತ್ತು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ಅಂತ ನನ್ನ ಪ್ರಶ್ನೆ ಅವ್ರಿಗೆ. ಆದ್ರೆ ಅವ್ರನ್ನ ಕೇಳೋಣಂದ್ರೆ ಎಲ್ಲಿದಾರೋ ಏನ್ ಕತೆನೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಅವರು ಡೈರೆಕ್ಟ್ ಆಗಿ ಹಿಡ್ಕೊಂಡು ಕೇಳೋಣಂದ್ರೆ ಅದಕ್ಕೆ ಹಿಂಗೈತೆ ಫ್ರೆಂಡ್ಸ್. ಎಷ್ಟೇ ಸೇಫ್ಟಿಯಾಗಿ ನಾವಿದ್ರು ಸೋಷಿಯಲ್ ಮೀಡಿಯಾ ಒಂದು ಸಲ ದಬ್ಬಾಕೋತಿತ್ತು, ಯಾವ್ದಾರ ಒಂದು ಸಣ್ಣ ಸಿಕ್ಕಿದ್ರು. ಅದಕ್ಕೆ ನಾನು ಯಾವ್ದು ಈ ತರ ಎಕ್ಸ್ಟ್ರಾ ಆ್ಯಪ್ಗಳು ಯೂಸ್ ಮಾಡಕ್ ಹೋಗಲ್ಲ ನಾನು. ಇದೊಂದು ಎಲ್ರು ಹೇಳ್ತಿದ್ರು ಬೇರೆ, ಇದನ್ನ ನೀವು ಯೂಸ್ ಮಾಡಿ ಹೆಲ್ಪ್ ಆಗ್ತಿತ್ತು ಅಂದ್ಬಿಟ್ಟು. ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ, ದಬ್ಬಾಕೊಂಡೆ ಫ್ರೆಂಡ್ಸ್. ಅದಕ್ಕೆ ಈಗ ಮತ್ತೆ ನನ್ನ ID ವಾಪಸ್ ಸಿಕ್ಬಿಟ್ರೆ ಸಾಕು. ಇನ್ನು ಅದೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ. ಆ್ಯಪ್ಗಳು ಏನು ಬೇಡ, ಪರವಾಗಿಲ್ಲ. ನಾನೇ ಟೈಮ್ ತಗೊಂಡು ನಾನೇ ಎಲ್ರಿಗೂ ಲಿಂಕ್ ಕಳಿಸ್ತೀನಿ, ಅದೇ ಬೆಸ್ಟ್. ಹಿಂಗಾಯ್ತು ಫ್ರೆಂಡ್ಸ್. ಸ್ವಲ್ಪ ಫ್ರೀ ಸಿಕ್ಕಿದ್ರೆ ಸಾಕು ಕೆಲ್ಸದ ಮಧ್ಯ, ತಕ್ಷಣ ಕೈ ಹೋಗೋದೇ ಇನ್ಸ್ಟಾಗ್ರಾಮ್ಗೆ. ರೀಲ್ಸ್. ಇವಾಗ ನಾನು ಏನ್ ನೋಡ್ಲಿ, ಇನ್ನೊಂದ್ ಐತೆ ID, ಡ್ಯಾನ್ಸ್ ವಿಡಿಯೋಸ್ ಮಾತ್ರ ಮಾಡ್ತಾ ಇದ್ದೀನಿ. ಅದು ಹೆಸರೇನಿಟ್ಟಿದೆ, ಅದು ಕೃಷ್ಣ ಸುಂದರಿ 12 ಮಧು. ಅದು ಸಸ್ಪೆಂಡ್ ಆಗಿರೋದು ಫ್ರೆಂಡ್ಸ್. ಈಗ ಕೃಷ್ಣ ಸುಂದರಿ ಮಧು ಅಂತ ಒಂದು ಬರೀ ಡ್ಯಾನ್ಸ್ ವಿಡಿಯೋಸೇ ಆಗ್ತಾ ಇದೆ. ನಂದು ಇತ್ತೀಚೆಗೆ ಒಂದು ಹೊಸ ID ಕ್ರಿಯೇಟ್ ಮಾಡಿ ಅದ್ರಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇನ್ಮೇಲೆ ನಾನು ಅಕಸ್ಮಾತ್ ಈ ID ಬರ್ದೇ ಇರಬಾರ್ದು, ಬರ್ಲಿ ಪ್ಲೀಸ್. ಇದ್ರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ರು ನಾವು ಇರೋದು. ಅಕಸ್ಮಾತ್ ಇದು ದಬ್ಬಾಕೊಂಡು ಹೋಯ್ತು ಅಂತ ಅನ್ಕೊಳ್ಳಿ ಫ್ರೆಂಡ್ಸ್, ಆ ID ಸಿಗ್ತೀನಿ ಫ್ರೆಂಡ್ಸ್. ಏನೋ ಇತ್ತೀಚೆಗೆ ಬರೀ ಬ್ಯಾಡ್ ನ್ಯೂಸ್ಗಳೇ. ಓಕೆ ಫ್ರೆಂಡ್ಸ್, ಕಮಿಂಗ್ ಬ್ಯಾಕ್ ಕುಕಿಂಗ್ ಫ್ರೆಂಡ್ಸ್.
ಇಲ್ಲಿ ಅಳಸಂದಿ ಕಾಳು ಇದನ್ನ ಬೆಳಗ್ಗೆನೆ ನೆನ್ಸ್ಬಿಟ್ಟಿದೆ ಫ್ರೆಂಡ್ಸ್. ಸಣ್ಣ ಸಣ್ಣ ಅಳಸಂದಿ ಕಾಳು ಫ್ರೆಂಡ್ಸ್, ಇದು ನಮ್ಮಲ್ಲದ್ದೇನೆ. ಇದನ್ನ ನೆನ್ಸ್ಬಿಟ್ಟು ನಾನು ಸೂಪರ್ ಡೂಪರ್ ಆಗಿ ಉಪ್ಸಾರೆ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಈಗ ನಮ್ಮ ಆರೋಗ್ಯ ಪರಿಸ್ಥಿತಿಗೆ ಉಪ್ಸಾರೆ ಬೆಸ್ಟ್. ಮತ್ತೆ ಎಣ್ಣೆ ಹಾಕ್ದಿರಾ ಫ್ರೆಂಡ್ಸ್, ಒಗ್ಗರಣೆ ಮಾಡ್ದಿರಾ ಹಂಗೆ ಸಿಂಪಲ್ ಆಗಿ ಉಪ್ಸಾರು ಮಾಡ್ತೀನಿ. ಜೊತೆಗೆ ಇವತ್ತು ಹಸಿಮೆಣ್ಸಕಾಯಿ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಕೆಮ್ ಟೈಮಲ್ಲಿ ಹಸಿಮೆಣ್ಸಕಾಯಿ ತಿಂದ್ರು ಕೆಮ್ ಜಾಸ್ತಿ ಆಗ್ತಿದೆ. ಒಣಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಐತೆ. ಹಸಿಮೆಣಸಿನ್ಕಾಯಿ ಅಂದ್ರೆ ನಂಗೆ ಉಪ್ಸಾರು ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಶಿವ ತಿನ್ನಲ್ಲ ಅಂತ ಮಾಡಲ್ಲ. ಇವತ್ ನಾನ್ ಮಾಡಿದ್ದೆ ಅಡ್ಗೆ ಫ್ರೆಂಡ್ಸ್, ನಾನ್ ತಿನ್ಲೇಬೇಕು. ಅದಕ್ಕೋಸ್ಕರ ಅಳಸಂದಿ ಕಾಳು ಹಸಿಮೆಣಸಿನ್ಕಾಯಿ ಉಪ್ಸಾರು. ನಾನು ಯಾವತ್ತೂ ತೋರಿಸಿಲ್ಲ ನಿಮ್ಗೆ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಉಪ್ಸಾರು ಮಾಡೋದು. ಅದಕ್ಕೆ ಇವತ್ತು ಮಾಡೇ ಬಿಡ್ತೀನಿ. ಆಗಿದ್ದಾಗ್ಲಿ ಹಸಿಮೆಣಸಿನ್ಕಾಯಿನ ಒಂದು 7-8 ತಗೊಳ್ಳುವ. ಹಸಿಮೆಣಸಿನ್ಕಾಯಿ ಉಪ್ಸಾರನ ಫ್ರೆಂಡ್ಸ್ 2 ತರ ಮಾಡ್ತಾರೆ. ಒಂದು ಹಸಿಮೆಣಸಿನ್ಕಾಯಿನ ಬೇಯಿಸ್ಬಿಟ್ಟು ಮಾಡ್ತಾರೆ ಕಾಳು ಸೊಪ್ಪು ಜೊತೆಗೆ ಹಾಕೊಂಡು. ಇನ್ನೊಂದು ಕೆಂಡದಲ್ಲಿ ಸುಟ್ಟುಬಿಟ್ಟು ಹಸಿಮೆಣಸಿನ್ಕಾಯಿನ ಕೆಂಡದಲ್ಲಿ ಸುಡ್ಬೇಕಾದ್ರೆ ಚಿಟಪಟ ಅಂತೆಲ್ಲ ಅದು ಓಪನ್ ಆಗ್ಬಿಟ್ಟು ಅದ್ರ ಬಾಡಿ ಎಲ್ಲ ಬಟ್ಟೆ ಎಲ್ಲ ಬಿಚ್ಕೊಂಡು ಆತರ ಬರ್ತೈತೆ. ಆತರನು ಮಾಡ್ತಾರೆ. ಆದ್ರೆ ನಾನು ಬೇಯಿಸ್ಬಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೂಪರ್ ಆಗಿರ್ತೈತೆ ತಿನ್ನಕ್ಕೆ. ಮತ್ತೆ ಅದು ಅಸಿಡಿಟಿ ಆಗ್ಬಿಡ್ತೈತೆ ಫ್ರೆಂಡ್ಸ್. ಅದಕ್ಕೆ ಜೀರಿಗೆ ಜಾಸ್ತಿ ಹಾಕೊಂಡ್ ಮಾಡ್ಬೋದು, ಚೆನ್ನಾಗಿರ್ತೈತೆ. ಅವತ್ತು ಯಾವಾಗ ತಿರುವಣ್ಣ ಮನೆಗೆ ಹೋಗ್ಬೇಕಾದ್ರೆ ದಿವ್ಯಾಕ ಮನೆಗೆ ಹೋಗಿದ್ದಲ್ಲ, ಅವಾಗ ಮಾಡಿದ್ದು ದಿವ್ಯಾಕ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಸಿಮೆಣಸಿನಕಾಯಿ ಉಪ್ಸಾರ. ಅದನ್ನ ಮಾಡ್ಬೇಕು ಅನ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಸಿಮೆಣಸಿನಕಾಯಿ ಎಲ್ಲ ಕಾಳೊಳಗೆ ಮಿಕ್ಸ್ ಆಗ್ತೈತಲ್ಲ, ಅದಕ್ಕೆ ಈ ತರ ಟಿಪ್ನ ನಾವು ಹಳ್ಳಿ ಕಡೆ ಬಳಸ್ತೀವಿ. ಇದು ಯೂಸ್ ಮಾಡದೇ ಇರೋ ಪರಕೆ ಕಡ್ಡಿ, ಪರಕೆ ಕಡ್ಡಿ ಫ್ರೆಂಡ್ಸ್. ಅದಕ್ಕೆ ಹಸಿಮೆಣಸಿನಕಾಯಿನ ಜೋಡಿಸ್ಕೋಬೇಕು. ಅವಾಗ ಬೆನ್ಮೇಲೆ ಈಸಿಯಾಗಿ ಹಿಂಗೆ ಟಕ್ ಅಂತ ಎತ್ಕೋಬಹುದು. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ. ಅದೇ ಕಾಳೊಳಗೆಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಎತ್ಕೋಬೇಕಾರೆ ಕಷ್ಟ ಅಲ್ಲ. ಇದೆಲ್ಲ ನಮ್ಮ ಕಿಚನ್ ಟಿಪ್ಸ್ ಫ್ರೆಂಡ್ಸ್. ವಿಲೇಜ್ ಕಿಚನ್ ಟಿಪ್ಸ್. ಮದ್ವಾದ ಹೊಸರಲ್ಲಿ ಫ್ರೆಂಡ್ಸ್ ಹಸಿಮೆಣಸಿನಕಾಯಿ ಉಪ್ಸಾರು ಖಾರನೂ ಮಾಡೋರು. ಶಿವ ಅವ್ರ ಮನೇಲಿ ಜಾಸ್ತಿ ಮಿಕ್ಸಿ ಇಲ್ಲ ಅವ್ರ ಮನೇಲಿ ಅವಾಗ. ಇವಾಗ್ಲೂ ಇಲ್ಲ ಅನ್ಕೊಳ್ಳಿ. ಉರುಳ್ಕಲ್ಲಲ್ಲಿ ರುಬ್ಬಕ್ ಬಿಡೋರು ಫ್ರೆಂಡ್ಸ್. ಹಸಿಮೆಣಸಿನಕಾಯಿ ಖಾರನ ರುಬ್ಬಿಟ್ರೆ ಅವತ್ ನೈಟ್ ಎಲ್ಲ ನಿದ್ದೆ ಬರ್ತಾ ಇರ್ಲಿಲ್ಲ. ಕೈಯೆಲ್ಲ ಉರಿ ಹುಣ್ಸೆಣ್ಣು ಕಿವುಚು. ಅವಾಗ ಕಡಿಮೆ ಆಗ್ತೈತೆ ಉರಿ ಅಂತ ಇದ್ರು. ಏನ್ ಮಾಡಿದ್ರು ಕಮ್ಮಿ ಆಗ್ತಾ ಇರ್ಲಿಲ್ಲ. ಉಪ್ಸಾರ್ ಖಾರ ರುಬ್ಬೇಕು ಅಂದ್ಬಿಟ್ರೆ ಅವತ್ ಕಣ್ಣಲ್ಲಿ ನೀರೇ ನನಗೆ. ಯಾರು ರುಬ್ಬಕ್ ಬರ್ತಾ ಇರ್ಲಿಲ್ಲ. ಗೊತ್ತಾಗಿತ್ತಲ್ಲ ಕೈ ಉರಿ ಬರ್ತೈತೆ ಅಂದ್ಬಿಟ್ಟು. ನಾನ್ ಮಾತ್ರ ಏನೇ ಕೆಲಸ ಹೇಳಿದ್ರು ನಾನು ಆಗಲ್ಲ, ನಾನು ಮಾಡಲ್ಲ ಅಂತ ಅಲ್ಲ ಫ್ರೆಂಡ್ಸ್. ಭಯ ಅಲ್ಲ, ಬೇರೆಯವ್ರ ಮನೇಲಿ ಏನ್ ಅನ್ಬಿಡ್ತಾರ, ಆಮೇಲೆ ಏನ್ ಮಾಡ್ತಾರ ಅಂದ್ಬಿಟ್ಟು ಏನೇ ಕೊಟ್ರು ಮಾಡ್ತಾ ಇದೆ. ಒಂದು ಟೊಮೊಟೊನ ಹಾಕೋತಾ ಇದೀನಿ ಫ್ರೆಂಡ್ಸ್ ಉಪ್ಸಾರು ಖಾರಕ್ಕೆ. ಕುಕ್ಕರ್ಲಿ ಹಾಕೊಂಡು ಬೇಯಕ್ ಹಾಕ್ಬೇಕು. ನೆನ್ಸಿರುವಂತ ಅಳಸಂದಿ ಕಾಳು ನೆನ್ಸ್ಬಿಟ್ರೆ ಹಸಿ ಕಾಳು ತರ ಹೋಗ್ತಿದೆ. ಸೂಪರ್ ಆಗಿರ್ತದೆ ಸಾಂಬಾರ್ಗೆ. ಸ್ವಲ್ಪ ನೆನೆಸಿದ್ರೆ ಜಾಸ್ತಿ ಆಗ್ಬಿಟ್ಟಿದೆ. ಇಂಥ ಟೈಮಲ್ಲಿ ನಾವು ಒಂದ್ ಸ್ವಲ್ಪ ಬೇಯಕ್ ಹಾಕಬೇಕು. ಇದ್ರಲ್ಲಿ ವಡೆ ಮಾಡಿದ್ರೆ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನಾನಂತೂ ತಿನ್ನಂಗೆಲ್ಲ ಶಿವಗಾರ ಮಾಡ್ಕೊಡ್ವಾ. ಆಮೇಲೆ ಹಸಿಮೆಣಸಿನಕಾಯಿ. ಆಮೇಲೆ ಅಡ್ಗೆಗೆ ನೀರ್ ಹಿಡ್ಕೊಳ್ದಿರೋ ಅಡ್ಗೆ ಮಾಡ್ತಿದ್ದೀನಿ. ಸಾರ್ಥಕವಾಯ್ತು. 2 ಮಿನಿಟ್ಸ್ ಫ್ರೆಂಡ್ಸ್, ನೀರ್ ಹಿಡ್ಕೊ ಬಂದ್ಬಿಡ್ತೀನಿ. ಈಗ ಈ ಕಾಳು ಮುಳುಗಷ್ಟು ನೀರ್ ಹಾಕೋಬೇಕು ಫ್ರೆಂಡ್ಸ್. ಇಷ್ಟ ಇದ್ರ ಜೊತೆಗೆ ತೊಗರಿ ಬೇಳೆ ಬೇಕಾದ್ರೆ ಹಾಕೋಬಹುದು. ನನ್ಗೇನ್ ಬೇಡ ಅನ್ನಿಸ್ತೈತೆ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು 1 ವಿಸಿಲ್ ಬೇಯಿಸಿದ್ರು ಸಾಕು. ಆದ್ರೆ ನಾನು 2 ವಿಸಿಲ್ ಬೇಯಿಸ್ತೀನಿ. ನುಣ್ಣಗೆ ಬೇಯಿಸ್ಕೊಂಡು ತಿಂದ್ರೆ ಬೆಸ್ಟ್. ಈಗ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ತೊಳೆದು ಈ ಅನ್ನದ ಮುದ್ದೆನೆ ಮಾಡ್ತೀನಿ ಫ್ರೆಂಡ್ಸ್. ಹಸಿಟ್ಟು ಸ್ವಲ್ಪ ಐತೆ. ಶಿವ ನಾಳೆ ಹೋಗ್ತಿದ್ದೆ ಮಿಲ್ಲಿಗೆ, ಅದಕ್ಕೆ ಮ್ಯಾನೇಜ್ ಮಾಡ್ಬೇಕಂದ್ರೆ ಸ್ವಲ್ಪ ಅಕ್ಕಿ ಹಾಕಿದೀನಿ. ಮುದ್ದೆ ಉಪ್ಸಾರು ಫ್ರೆಂಡ್ಸ್. ಈಗ ನೆನ್ಸಿರೋ ಕಾಳುವಲ್ಲ ಫ್ರೆಂಡ್ಸ್, ಅದಕ್ಕೆ 2 ವಿಸಿಲ್ಗೆ ಬೆಂದೋಯ್ತು. ಅದನ್ನ ಸೈಡಿಗೆ ಬಸ್ಕೊಂಡೆ. ಈ ಕಡೆ ಪ್ಲೇಟಲ್ಲಿ ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಕೊತ್ತಂಬರಿ, ಮತ್ತೆ ಬೇಯಿಸಿರೋ ಹಸಿಮೆಣಸಿನಕಾಯಿ, 2 ಸ್ಪೂನ್ ಬೇಯಿಸಿರೋ ಕಾಳು, 1 ಟೊಮೊಟೊ, ಇವಿಷ್ಟನ್ನ ಹಾಕಿ ಚೆನ್ನಾಗಿ ರುಬ್ಕೊಬಿಟ್ರೆ ಇದೇ ಹಸಿಮೆಣಸಿನಕಾಯಿ ಉಪ್ಸಾರು ಖಾರ ಫ್ರೆಂಡ್ಸ್. ಆದರೆ ಜೀರಿಗೆ ಹೆಚ್ಚಿಗೆ ಹಾಕೋಬೇಕು, ಅವಾಗ ಯಾವುದೇ ರೀತಿ ಅಸಿಡಿಟಿ ಆಗಲ್ಲ. ನಾನು ಅದೇ ಟಿಪ್ಪೆ ಬಳಸಿದ್ದು ಇವತ್ತು. ಘಮ ಅಂತ ಇತ್ತು ಫ್ರೆಂಡ್ಸ್. ಇದನ್ನ ಮಾವಿನಕಾಯಿ ಪೀಸ್ಗೆ ಹಾಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿದೆ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ನಾವು ಹಿಂಗೆ ಮಾಡ್ತಿದ್ವಿ. ಉಪ್ಸಾರು ಖಾರನ ಮಾವಿನಕಾಯಿ ಪೀಸ್ಗೆ ಹಾಕೊಂಡು ತಿಂತಿದ್ವಿ. ಸೂಪರ್ ಟೇಸ್ಟ್ ಇರ್ತಿತ್ತು. ಇದಕ್ಕೆ ಬಿಸಿ ಮುದ್ದೆ ಮಾಡ್ಕೊಂಡೆ. ಉಪ್ಸಾರು ಮುದ್ದೆ ಫ್ರೆಂಡ್ಸ್, ಮೈ ಫೇವ್ರೇಟ್. ಈ ಉಪ್ಪು ನೀರಿಗೆ ನಿಂಬೆಹಣ್ಣು ಹಾಕೊಂಡ್ರೆ ಟೇಸ್ಟ್ ಎಕ್ಸ್ಟ್ರಾ ಆಗ್ತಿದೆ ಫ್ರೆಂಡ್ಸ್. ಬಿಸಿ ತಿಂತಾ ಇರ್ಬೇಕು. ಎಂತ ಚಳಿ ಜ್ವರ ಶೀತ ಕೆಮ್ಮಿದ್ರು ಮಾಯ ಆಗ್ಬಿಡ್ತಿದೆ. ಹೇಗೈತಪ್ಪ ಉಪ್ಸಾರು? ನೆಕ್ಸ್ಟ್ ಲೆವೆಲ್ ಐತೆ ಫ್ರೆಂಡ್ಸ್. ಬೆಲ್ಲಲ್ಲೇ ಗೊತ್ತಾಗ್ತೈತೆ ನನಗೆ. ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ರು ಫ್ರೆಂಡ್ಸ್ ಉಪ್ಸಾರನ. ನಾವ್ ಯಾರು ತಿಂತಾ ಇರ್ಲಿಲ್ಲ, ನಾನು ನನ್ನ ತಮ್ಮಂದ್ರು. ನಮ್ಗೆ ಬೇರೆ ಮಾಡ್ತಿದ್ರು. ಅದ್ರ ಟೇಸ್ಟ್ ಏನಂತ ಮದ್ವೆ ಆದ್ಮೇಲೆ ಗೊತ್ತಾಯ್ತು ನನಗೆ ಉಪ್ಸಾರು. ಮೋಸ್ಟ್ಲಿ ಅವಾಗ ಉಪ್ಸಾರನ ಚಿಕ್ಕ ವಯಸ್ಸಲ್ಲಿ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ದೇವ್ರ ಶಾಪ ಕೊಟ್ಬಿಟ್ಟಿದೆ. ನಿನ್ ಲೈಫ್ ಟೈಮ್ ಉಪ್ಸಾರು ತಿನ್ಕೊಂಡಿರೋ ಮನೆಗೆ ಹೋಗ್ಬಿಡು ಅಂದ್ಬಿಟ್ಟು. ಅಪ್ಪಿ ಸೂಪರ್ ಆಗೈತಪ್ಪಿ. ತುಂಬಾ ತಿನ್ನಾಗಿತ್ತು ಫ್ರೆಂಡ್ಸ್. ಬಾಯಿ ಕೆಟ್ಟೋಗ್ಬಿಟ್ಟಿತ್ತು ನನಗೆ.
ಅನ್ನ ಹಾಕೋತೀನಿ ಒಂದಿಡಿ. ನೀನ್ ತಿಂತಿ ಅನ್ಬಿಟ್ಟು ಬಿಸಿ ಅನ್ನ ಮಾಡಿದೆ. ನೆಕ್ಸ್ಟ್ ಲೆವೆಲ್ ಐತೆ ಫ್ರೆಂಡ್. ನಿಮ್ಗೂ ಜ್ವರ ಶೀತ ಕೆಮ್ಮು ಇದ್ರೆ ಊಟ ತಿನ್ನಕ್ ಆಗ್ತೀರಾ ಅಂದ್ರೆ ಇದನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪಕ್ಕ ಒಂದ್ ಮುದ್ದೆ ತಿಂತೀರಾ. ಓದ್ಲಾ ಅಂತ ಬಡ್ಕಂಡೆ, ನನ್ನ ಮಾತು ಕೇಳಲಿಲ್ಲ, ಈಗ ನೆಲ ಕರಿತಾ ಕೂತವ್ನೆ. ಆಯ್ತು, ಕೈ ಕೊಡು. ಕಾಲ್ ಕೆಳಗಿಳಿಸ್ಬೋದು. ಕೈ ಕೊಡು. ಹೇಳೋದ್ ಮತ್ ಕೇಳಲ್ಲ ಅವನು. ಸರಿ ಮಲ್ಕೋ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಆ ಕಡೆ ಹೋಗಿ ಸುತ್ತಾಡ್ಕೊ ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಎಷ್ಟು ಸುತ್ತಾ ಇದೆ ಫ್ರೆಂಡ್ಸ್, ಈ ನರ್ಸರಿನೇ ಒಂದು ರೌಂಡ್ ಹಾಕ್ಬಿಡ್ತಿದ್ದೆ ದಿನಕ್ಕೆ 2 ಸತಿ. ಇತ್ತೀಚೆಗೆ ಆಚೆ ಓಡಾಡ್ತಾ ಇಲ್ಲ ಹುಷಾರ್ ತಪ್ಪದಾಗಿಂದ. ವಾವ್, ವಾಟ್ ಎ ನೇಚರ್ ಫ್ರೆಂಡ್ಸ್. ಅದಕ್ಕೆ ಒಂದು ರೌಂಡ್ ಓಡಾಡಿಕೊಂಡು, ಜೊತೆಗೆ ನಮಗೆ ಆಯುರ್ವೇದಿಕ್ ಸೊಪ್ಪು ಬೇಕು ಫ್ರೆಂಡ್ಸ್ ಕೆಮ್ಮಿಗೆ. ಯಪ್ಪ, ಇನ್ನು ಫ್ಯೂಚರಲ್ಲಿ ನಾನು ಪಕ್ಕ ಆಯುರ್ವೇದಿಕ್ ಡಾಕ್ಟರ್ ಆಗ್ಬಿಡ್ತೀನಿ ಫ್ರೆಂಡ್ಸ್. ಯಾವುದೇ ಸರ್ಟಿಫಿಕೇಟ್ ಬೇಡ, ಏನು ಓದೋದು ಬೇಡ, ಅಷ್ಟೇ ಎಕ್ಸ್ಪೆರಿಮೆಂಟ್ಗಳು ಮಾಡ್ಕೋತಾ ಇದ್ದೀನಿ. ಅದು ಇದು ತಿಂದು ಎತ್ತಿಕ್ಲಾ ಏನು ಹಿಂಗೆ ಓಡಾಡ್ತಾನೆ ಅವನು. ಕಳ್ಳರನ್ ಹಿಡಿ ಅಂದರೆ ನೊಣ ಹಿಡಿಯೋಕೆ ಸ್ಟಾರ್ಟ್ ಆಗವನೆ ಫ್ರೆಂಡ್ಸ್. ಅಮ್ಮನ ಮರದ ಕೇಕ್ ಅಂತಾನೆ ಹುಟ್ಟವನೆ. ಪಿಂಕ್ ಫ್ಲವರ್ಸ್ ಫ್ರೆಂಡ್ಸ್. ಈಗ ನಾವು ಹೋಗ್ತಿರೋದು ಅದ್ರ ಹೆಸರು ದೊಡ್ಡ ಪಾತ್ರೆ ಫ್ರೆಂಡ್ಸ್. ನೆನಪೈತೆ, ದೊಡ್ಡ ಪಾತ್ರೆ ಅಂತ ನೆನಪಿಕೊಂಡೆ, ಹಂಗಾಗಿ ದೊಡ್ಡ ಪಾತ್ರೆ ಅಂತ ನೆನಪಾಯ್ತು. ಅದು ಕೆಮ್ಮಿಗೆ ತುಂಬ ಒಳ್ಳೇದಲ್ಲ ಫ್ರೆಂಡ್ಸ್. ಮನೆ ಹತ್ರನೇ ಇತ್ತು ಗಿಡ, ಇಲ್ಲೆಲ್ಲ ತಂದಿಟ್ಟವ್ರಂತೆ. ಇವಾಗ ತಿರ್ಗಾ ಮನೆ ಹತ್ರಕ್ಕೆ ಶಿಫ್ಟ್ ಮಾಡಿಕೊಂಡು ನಾನು ಆದಷ್ಟು ಅದನ್ನು ತಿಂದು ಸೊಪ್ಪು ಸೌದೆ ಮೇಯ್ದು ನನ್ನಲ್ಲಿರೋ ಕೆಮ್ಮನ್ನು ವಾಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಸದ್ಯಕ್ಕೆ ನನಗಿರೋ ದೊಡ್ಡ ಪ್ರಾಬ್ಲಮ್ ಅಂದರೆ ಕೆಮ್ಮುಂದೆ ಫ್ರೆಂಡ್ಸ್. ಇನ್ನೆಲ್ಲ ವಾಸಿ ಆಗೈತೆ. ಕೆಮ್ಮು ಬಂದ್ರೆ ಸಾಕಲ್ಲ ಫ್ರೆಂಡ್ಸ್, ಎಲ್ಲ ರೋಗಗಳು ಅಟ್ಯಾಕ್ ಆದಂಗೆ. ಕೆಮ್ಮು ಒಂದು ಗತಿ ಆಗ್ಬಿಟ್ಟಿದ್ದೀನಿ. ಎಲ್ಲಿಟ್ಟೈತಪ್ಪ ಗಿಡ? ಆಯುರ್ವೇದಿಕ್ ಗಿಡಗಳು ಯಾವತ್ತೂ ಮನೆ ಹತ್ರ. ಶೋ ಗಿಡ ಅಪ್ಪಿ, ಅದು ತಿನ್ನೋದಾ ಇದು? ಎಲೆ ಯಾಕೆ ಮುದ್ರಕೊಂಡೈತೆ? ಹಾ, ಇದೆ ಫ್ರೆಂಡ್ಸ್. ಸ್ಮೆಲ್ ಬರ್ತೈತೆ. ಇದೆ ಫ್ರೆಂಡ್ಸ್ ದೊಡ್ಡ ಪತ್ರೆ. ಸ್ಮೆಲ್ ಹಿಡಿದ್ರೇನೆ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತೈತೆ ಫ್ರೆಂಡ್ಸ್ ಇಲ್ಲಿ. ಅದಕ್ಕೆ ಗಿಡ ಮರ ಬೆಳೆಸಿ ನಾವು ಬದುಕಬೇಕು ಅಂದರೆ ಗಿಡ ಮರ ಬೆಳೆಸಲೇಬೇಕು. ಹಂಗಾರೆ ಇಲ್ಲೇ ಇರಲಿ, ಬಿಸಿಲಲ್ಲಿ ಚೆನ್ನಾಗಿ ಬೆಳಿತೈತಂತೆ. ಇಲ್ಲೇ ಕಿತ್ಕೊಳ್ಳಂಗಾರೆ. ಇದನ್ನ ಉಪ್ಪು ಹಾಕೊಂಡು ತಿನ್ಬೇಕು ಫ್ರೆಂಡ್ಸ್, ಕೆಮ್ಮಿಗೆ ತುಂಬ ಒಳ್ಳೇದು. ಈ ಮಾತ್ರೆ ಟಾನಿಕ್ ಅವ್ರು ವರ್ಕ್ ಆಗಲ್ಲ ಫ್ರೆಂಡ್ಸ್, ಇವೇ ಬೆಸ್ಟು. ಎಷ್ಟು ಕಿತ್ಕೊಂಡಿನಿ, ಇದಕ್ಕೋಸ್ಕರ ಬಂದಿದ್ದು ಫ್ರೆಂಡ್ಸ್. ನಾನು ಇನ್ನು ಏನೇನು ತಿಂತೀನೋ ಏನೇನು ಮೇಯ್ತೀನೋ ಹುಷಾರಾಗೋವರೆಗೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಕೆರೆ ಸೊಪ್ಪ, ಹಾ, ಬಿಳಿ ಒನ್ಗೊನೆ, ಇದು ಒಳ್ಳೇದು. ಇದು ಬೆಳಸೊಪ್ಪಿ. ಮೊದಲು ಸಂತೆಲೆಲ್ಲ ಸಿಕ್ಕೋದು, ಇವಾಗ ಸಿಗ್ತೈತೇನೋ ಫ್ರೆಂಡ್ಸ್. ಮತ್ತೆ ನನ್ನ ಫೇಸು ಬ್ಲ್ಯಾಕ್ ಆಗ್ತೈತೆ ತಾನೆ. ಸನ್ಸ್ಕ್ರೀನು ಊರಿಗೋದಾಗ ಊರ ಹಬ್ಬದಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅಂದರೆ ನಾನು ಅಲ್ಲಿಂದ ಅಲ್ಲಿಗೆ ತಿರುವಣ್ಣಾಮಲೆಗೆ ಹೋಗ್ಬಿಟ್ಟೆ ದಿವ್ಯಾಕ ಮನೆಯಿಂದ. ಮೇಕಪ್ ಐಟಮ್ ಎಲ್ಲ ಅಲ್ಲೇ ಬಿಟ್ಬಿಟ್ಟೆ ಫ್ರೆಂಡ್ಸ್. ಸನ್ಸ್ಕ್ರೀನು, ನೈಲ್ ಪಾಲಿಶ್ ರಿಮೂವರು, ಸ್ಟಿಕ್ಕರು, ಕೆಲವೊಂದು ಕ್ರೀಮ್ಸು ಎಲ್ಲನೂ ಮಿಸ್ಸಿಂಗು ಫ್ರೆಂಡ್ಸ್. ಅದು ಕಾಸ್ಟ್ಲಿ ಕ್ರೀಮ್ ಫ್ರೆಂಡ್ಸ್, 450 ರೂಪಾಯಿ ಲ್ಯಾಕ್ಮಿ ಸನ್ಸ್ಕ್ರೀನು. ಇವಾಗ ಶಿವತ್ರ ತರಿಸ್ಕೋಬೇಕು ಅಂದರೆ ನಾನು ಎಷ್ಟು ಕೈ ಕಾಲು ಹಿಡಿಬೇಕು ಗೊತ್ತಾ ಫ್ರೆಂಡ್ಸ್. ಅದಕ್ಕೆ ನನಗೆ ಇಷ್ಟ ಆಗಲ್ಲ, ಕಳ್ತನ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ಟಾಮ್ಸಿ ಸಂಧಿಗೊಂದಿ ಟಾಮ್, ಅವನೇನೋ ಕಂಡಿಡಿತವನೇ ಇರಬೇಕು. ಓದ್ ಜನ್ಮದಲ್ಲಿ ಅವನು ಪೊಲೀಸ್ ನಾಯಿ ಆಗಿದ್ದ. ಹಾಂ, ಹೇಳಕ್ಕಾಗಲ್ಲ ಪಿ. ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ ಯಾರಾದ್ರೂ ಬಾಂಬ್ ಹಾಕಿರ್ತಾರೆ. ಜಾಸ್ತಿ ಬ್ಲ್ಯಾಕ್ ಆಗ್ತೀವಿ. ನನ್ನ ಮುಖನೇ ಚೇಂಜ್ ಆಗೋಯ್ತು ಫ್ರೆಂಡ್ಸ್ ನನಗೆ. ಇಟ್ಸ್ ಓಕೆ ಫ್ರೆಂಡ್ಸ್, ಆದಷ್ಟು ಬೇಗ ನಾನು ಹುಷಾರಾಗಿ ವೆರಿ ಆ್ಯಕ್ಟಿವ್ ಆಗಿ ನಿಮ್ಮ ಮುಂದೆ ನಾನು ಪ್ರತ್ಯಕ್ಷ ಆಗೇ ಆಗ್ತೀನಿ ಫ್ರೆಂಡ್ಸ್. ಇದೇ ನನ್ನ ಶಪಥ. ಟಾಮು, ನನ್ನ ಕೈಲಿ ಜೋರಾಗಿ ಬಡ್ಕೊಳಕ್ಕಾಗ್ತಿಲ್ಲ, ಇಲ್ಲಾಂದ್ರೆ ಒಂದೇ ವಾಯ್ಸ್ಗೆ ನಡಗ್ಬಿಡ್ಬೇಕಾಯ್ತು ಭೂಮಿನೇ. ನಾನು ಜೋರಾಗಿ ಕೂಗ್ತಲ್ಲ ಫ್ರೆಂಡ್ಸ್, ನಿಜವಾ ಕೆಮ್ಮು ಜಾಸ್ತಿ ಅನ್ಬಿಟ್ಟು. ಕರಿಬೇವು ಬೀಜ ನಮ್ಮ ಫ್ರೆಂಡ್ಸು ಕೆಲವ್ರು ಗೊತ್ತಿರಲ್ಲ. ಇಲ್ಲಿ ಫ್ರೆಂಡ್ಸ್ ಕೊತ್ತಂಬರಿ ಬೀಜ ಬೆಳೆದೈತಿ ಇಲ್ಲಿ. ಅದು ಕಪ್ಪು ಗಣ್ಣಾಗ್ತೈತೆ, ಸ್ವೀಟ್ ಆಗಿರ್ತೈತೆ ತಿಂದರೆ. ಬಂದ್ಬಿಡ್ರು ಟಾಮು, ಒಂದ್ಸತಿ ಹೇಳೋದು ನಾನು. ಹಾವು ನೋಡಲ್ಲ, ಬೇರೆ ನಾಯಿಗಳೇನು ಕಚ್ಚಿದ್ರೆ ಏನು ಮಾಡಬೇಕು? ಆಗೋ ಇವಾಗ ಗೊಬ್ಬರ ಹತ್ರ ಹೋಗ್ತಾವನೆ. ಅವ್ನು ಈ ಕಡೆ ಕರ್ಕೊಬಂದು ಜಾಸ್ತಿ ದಿನ ಆಯಿತು ಫ್ರೆಂಡ್ಸ್. ಅದಕ್ಕೆ ಬರ್ಗೆಟನಂಗೆ ಓಡಾಡ್ತಾವನೆ ಸಂಧಿಗೊಂದಿ ಎಲ್ಲ. ಓಕೆ ಫ್ರೆಂಡ್ಸ್, ಮನೆಗೆ ಹೋಗೋಣ. ಇದು ನಮ್ಮ ಆಯುರ್ವೇದಿಕ್ ಸೊಪ್ಪು ಸಿಕ್ತು.
ಇದನ್ನು ತೊಳೆದು ಉಪ್ಪು ಹಾಕ್ಕೊಂಡು ಬಾಯಲ್ಲಿ ಒತ್ತರಿಸ್ಕೋಬೇಕು ಫ್ರೆಂಡ್ಸ್. ವಿಳೆದೆಲೆದು ವರ್ಕ್ ಆಗ್ತೈತೆ, ಇದು ವರ್ಕ್ ಆಗ್ತೈತೆ. ನನಗೆ ಯಾಕೆ ವಾಸಿ ಆಗ್ತಾರೆ ನನಗೆ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ನನಗೆ ಬ್ಯೂಟಿಫುಲ್ ಫ್ಲವರ್ಸ್ಗಳು. ಇದೊಂಥರ ಪಿಂಕ್ ಫ್ರೆಂಡ್ಸ್. ಇಲ್ಲಿ ಸಿಕ್ಕದ ಕಡೆ ಮೂಗು ಹಾಕಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಅದರಲ್ಲಿ ಹುಳಗಳು ಇರ್ತವೆ. ನಾವು ಉಸಿರಾಡ್ಕೊಂಡಾಗ ಸಟ್ಕಂತ ಮೂಗಳಿಗೆ ಹೋಗ್ಬಿಟ್ಟು ಅವು ಹೆಚ್ಚು ಕಡಿಮೆ ಆಗ್ಬಿಡ್ತವೆ. ಓಕೆ ಫ್ರೆಂಡ್ಸ್, ಈಗ ಸಂಜೆ ಆಯಿತು, ನಾನು ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಝೂಮಲ್ಲಿ ನೋಡಿ ಫ್ರೆಂಡ್ಸ್, ಝೂಮಲ್ಲಿ ನೋಡಿ ಇಲ್ಲಿ ಮೂಗ್ಬಟ್ಟು ಫ್ರೆಂಡ್ಸ್. ನನ್ನ ಲೈಫಲ್ಲಿ ಲಾಂಗ್ ಟೈಮು ಒಂದು ಮೂಗ್ಬಟ್ಟು ಮೂಗಲ್ಲಿ ಉಳಿಸ್ಕೊಂಡಿದ್ದೀನಿ ಅಂದರೆ ಅದು ಇದೆ ಫ್ರೆಂಡ್ಸ್. ಕ್ರೆಡಿಟ್ ಗೋಸ್ ದಿಸ್ ಮೂಗ್ಬಟ್ಟು. ಅದಕ್ಕೆ ಖುಷಿ ಪಡೋಬೇಕಾ? ಇಲ್ಲ ಮೂಗ್ಬಟ್ಟು ಸ್ಟ್ರಾಂಗ್ ಆಗೈತೆ, ಇಲ್ಲಿ ಸುತ್ತ ಹಳ್ಳು ಉದ್ರೋಗೈತೆ ಫ್ರೆಂಡ್ಸ್, ಕಲ್ಲುಗಳು ಉದ್ರೋಗಿವೆ. ಅದಕ್ಕೆ ಮೂಗ್ಬಟ್ಟು ಚೇಂಜ್ ಮಾಡೋಣ ಅಂದ್ಬಿಟ್ಟು 6 ತಿಂಗಳಿಂದ ವೆಯ್ಟ್ ಮಾಡಿ ಈಗ ಫೈನಲಿ ರೆಡಿ ಆಗಿದ್ದೀನಿ. ನನ್ನ ಹತ್ರ ಮೂಗ್ಬಟ್ಟು ಬಾಳ್ಕೆ ಬರಲ್ಲ ಅಂದ್ಬಿಟ್ಟು ಯಾವಾಗಲೂ ಒಂದು ಎಕ್ಸ್ಟ್ರಾ ತೆಗೆದಿಟ್ಕೊಂಡೇ ಇರ್ತಾ ಇದ್ದೆ ಫ್ರೆಂಡ್ಸ್. ನಾನು ಇಲ್ಲಿ ಇದು ತಗೊಂಡಿದ್ದೀನಿ, ರೆಡ್ ಕಲರ್ ಕಲ್ದು, ಒಂದೇ ಕಲ್ದು. ಇದು ಹಾಕಿದ್ರೆ ನನ್ ಕಪ್ಪಗಿರೋದಕ್ಕೆ ಇದು ಮುಳುಗೋಗ್ತೈತೆ ಫ್ರೆಂಡ್ಸ್. ಮೂಗ್ಬಟ್ಟು ಹಾಕ್ದಂಗೆ ಕಾಣಿಸಲ್ಲ. ಅದಕ್ಕೆ ಇದನ್ನ ಹಂಗೆ ಎತ್ತಿಕ್ಬಿಡ್ತೀನಿ ತಾನೇ, ಎತ್ತಿಕ್ಕೋತೀನಿ. ಇದನ್ನ ಹಾಕ್ಬಿಟ್ಟು ತಗೊಳೋದು ಬೇಡ ಫ್ರೆಂಡ್ಸ್, ಇದು ಕಡಿಮೆಗೆ ಹಾಕೋತಾರೆ. ಇದನ್ನ ಹಾಕ್ಬಿಟ್ಟು ನಾನು ಹೊಸ ಮೂಗ್ಬಟ್ಟು ತಗೋಬರಕ್ ಹೋಗ್ತಾ ಇದೀನಿ ಫ್ರೆಂಡ್ಸ್. ಇದೇ ತರದೇ ತಗೊಳ್ತೀನಿ, ಆದ್ರೆ ಇನ್ನೊಂದ್ ಸ್ವಲ್ಪ ಆಗಲ್ ತಗೋತೀನಿ ಫ್ರೆಂಡ್ಸ್. ಯಾಕಂದ್ರೆ ನಾನು ಆಂಟಿ ಆಗ್ಬಿಟ್ಟೆ, ದೊಡ್ಡ ಮೂಗ್ಬಟ್ಟು ಹಾಕೋಬೇಕೀಗ. ನೋಡಿ ಮುತ್ಕಿ ಆಗುವ ಸ್ವಲ್ಪ ಮುತ್ಕಿ ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಇರು, ಇದನ್ನ ಈಗಲೇ ಬಿಚ್ಕೊಬಿಡ್ತೀನಿ. ನನಗೆ ಬಿಚ್ಚೋದು ಹಾಕೋದೆ ಮೇನ್ ಪ್ರಾಬ್ಲಮ್. ಇದಿಷ್ಟು ಸ್ಟ್ರಾಂಗ್ ಆಗಿ ಕುತ್ಕೊಂಡೈತಂದ್ರೆ ಎಷ್ಟು ಸ್ಟ್ರೈಟ್ ಆಗಿ ಹಾಕಿರ್ಬೋದು ನಾನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೆಂಗ್ ತಿರ್ಬೇಕು? ಉಲ್ಟಾ ಹೊಡಿ. ಬಿಚ್ತಾ ಇದೀನಿ, ಆಗ್ತಾ ಇದೀನಪ್ಪಿ. ನನಗೆ ಗೊತ್ತಾಗಲ್ಲಪ್ಪ. ಅಪ್ಪಿ ನಿನ್ ಪ್ರಪಂಚದಲ್ಲಿ ಇನ್ನೇನ್ ಗೊತ್ತಪ್ಪಿ? ತಿರುಪ್ ನೋಡ, ಅದು ನಿನ್ಗೆ ಗೊತ್ತಾಯ್ತದೆ. ನನಗೆ ಅಲ್ಲ, ನೀನ್ ಬಿಚ್ತಾ ಕಾಣಿಸಲ್ಲ ನಿನ್ಗೆ. ಬಿಚ್ತಾ ಇದೀನ, ಆಗ್ತಾ ಇದೀನ? ಉಲ್ಟಾ ಹೊಡಿ. ಬಿಚ್ತಾ ಇದೀನ, ಆಗ್ತಾ ಇದೀನ? ಬಿಚ್ಚಾರಂಗಿದ್ ಹಾಕು. ಜಾಮ್ ಆಗ್ಬಿಟ್ಟೈತೆ. ಪರ್ಮನೆಂಟ್ ಲೈಫ್ ಲಾಂಗ್ ಬಿಚ್ಚಬಾರ್ದು ಅಂದ್ಬಿಟ್ಟು ಹೆಚ್ಚು ಬರಲ್ತ ಹಾಕಬಿಡ್ತಾಳೆ. ಇಷ್ಟೊತ್ತು ಉಲ್ಟಾ ತಿರ್ಗ್ತಾ ಇದೀನಿ, ಹೇಳ್ಬೇಕು ತಾನೆ? ಓಹೋ, ನನಗೆ ಅಲ್ಲಿ ಗೊತ್ತಾಯ್ತಿದೆ, ಅಲ್ಲಿ ಉಲ್ಟಾ ತಿರುಗೋದು. ಇನ್ನೇನ್ ಕಾಣಿಸಲ್ಲೇನಪ್ಪ? ಎದ್ರ ಕಡೆ ಏನ್ ಕೂತಿದೀಯಾ? ಮೂಗ 1 ಎಕರೆ ಆಗದೆ. ನಿನ್ ಮೂಗು ಅಳತೆ ಹಾಕ್ಬೇಕು. 2.5 ಎಕರೆ ಐತೆ. ಆ ತಿರುಪ್ ನೋಡ್ಕೊಂಡು ಬಿಚ್ಕೋಬೇಕು. ಇಲ್ಲಿ ಫ್ರೆಂಡ್ಸ್, ಇಲ್ಲಿ 1, 2 ಅರಳು ಉದ್ರೋಗೈತೆ. ಒಂಥರ ಬ್ಲರ್ ಆಗಿ ಕಾಣಿಸ್ತೈತ, ರಿಯಲ್ ಆಗಿ ಕಾಣಿಸ್ತೈತೆ. ಇದನ್ನ ಹಾಕ್ಬಿಟ್ಟು ಇದೇ ತರದ್ದು ಇಲ್ಲ ಒಂದ್ ಸ್ವಲ್ಪ ದೊಡ್ಡ ತಗೋಬರೋಣ ಅಂತ ಫ್ರೆಂಡ್ಸ್. ಇದು ಮೆಮೊರಿಬಲ್ ಮೂಗ್ಬಟ್ಟಪ್ಪಿ. ಲಾಂಗ್ ಟೈಮು ನನಗೆ ಬಾಳಕೆ ಬಂದೈತೆ ಅಂದ್ರೆ ದಿಸ್ ಇಸ್ ಕಾಲ್ಡ್ ಮೆಮೊರಿಬಲ್. ಇದನ್ನ ಫ್ರೇಮ್ ಹಾಕ್ಸಿ ಇಟ್ಕೋಬೇಕು ನಾವು ಇರೋ ಲೆಕ್ಕ. ಆದ್ರೆ ಇದನ್ನ ನಾವು ಹಾಕ್ಬಿಡೋಣ, ದುಡ್ಡಿಲ್ಲ. ಇದನ್ನ ಹಾಕ್ಬಿಟ್ರೆ ಕಡಿಮೆ ದುಡ್ಡು ಬರ್ತೈತೆ ಫ್ರೆಂಡ್ಸ್ ನಮ್ಗೆ. ಇದ್ರ ಮೇಲೆ ಹಾಕ್ಬಿಟ್ಟು ಹೊರಡುವಾ? ಎತ್ತ ಗಂಟು ಮುಟ್ಟೆ ಕಟ್ಟು ಫ್ರೆಂಡ್ಸ್. ಹಂಗೆ ನಾವು ಇವಿಲ್ಲ ಇವು ತಗೋತಾ ಇದೀವಿ ಫ್ರೆಂಡ್ಸ್. ನಾನ್ ಕೇಳ್ದಲ್ಲ ಪೇ ದೃಷ್ಟಿದು. ನಮ್ ಫ್ರೆಂಡ್ಸ್ ಹೇಳಿದ್ರ ಅದ್ ಹಾಕೊಟ್ರೆ ಹುಷಾರ್ ತಪ್ಪಲ್ವಂತೆ. ಆಯ್ತೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ ನೋಡಿ ಅಂಗಡಿಲಿ. ಹೆಂಡತಿಗೆ ಏನಾದ್ರು ತಗೋಬೇಕಂದ್ರೆ ಹಂಗೆ ಫ್ರೆಂಡ್ಸ್, ಗಂಡ್ಮಕ್ಳು ಅದಿಲ್ಲ ಇದಿಲ್ಲ ಅಂತ ನಾವು ತಲೆ ಕೆಡ್ಸ್ಕೊಬಾರ ಫ್ರೆಂಡ್ಸ್. ನಾವು ತಗೊಳ್ಳೋದು ತಗೊಳ್ಳೇಬೇಕು. ಮೂಗ್ಬಟ್ಟಿಲ್ಲ ಅಂದ್ರೆ ಲಕ್ಷಣನೇ ಇರಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ. ಎಲ್ಲ ಇವನ್ಗೂ ಮುಗ್ ಚುಚ್ಚಬೇಕು. ಮೂಗ್ಬಟ್ಟು ಹೆಂಗ್ ಹಾಕುವ? ಎಲ್ಲಾರ ಬಿದ್ದೋದ ಇರಲ್ಲ. ಮೂಗ್ಬಟ್ಟು ಹಾಕುವ, ಇಲ್ಲಿ ಚುಚ್ಚಿಸ್ರಿ ಇವನ್ಗೂ ಚೆನ್ನಾಗಿ ಕಾಣಿಸ್ತಿದೆ. ಲೆಟ್ಸ್ ಗೋ ಜ್ಯುವೆಲರಿ ಶಾಪಿಂಗ್ ಫ್ರೆಂಡ್ಸ್. ಶಾಪಿಂಗ್ ನಿಜ ಹೇಳ್ಬೇಕಂದ್ರೆ ನಾವು ವರ್ಷಕ್ಕೆ ಒಂದೇ ಸಲ ಗೋಲ್ಡ್ ಶಾಪಿಂಗ್ ಮಾಡೋದು ಫ್ರೆಂಡ್ಸ್. ಏನಾರ ಮಧ್ಯದಲ್ಲಿ ಏನಾರ ಶಾಪಿಂಗ್ ಮಾಡ್ತೀವಿ ಅಂತಂದ್ರೆ ಅದು ಮೂಗ್ಬಟ್ಟೆ, ಬೇರೆ ಏನಿಲ್ಲ. ಯಾಕಂದ್ರೆ ವರ್ಷಕ್ಕೆ ಒಂದೇ ಸಲ ನಾವು ಜ್ಯುವೆಲರಿ ಶಾಪಿಂಗ್ ಅಂದ್ರೆ ಫ್ರೆಂಡ್ಸ್ ಚೀಟಿ ಕಟ್ಕೋತೀವಲ್ಲ, ಅದ್ರಲ್ಲಿ ತಗೊಳ್ಳೋದು. ಇದೇ ನಮ್ಮ ಒಡವೆ ಅಂಗಡಿ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ನಾವು ತಗೊಳ್ಳೋ ಒಡವೆ ಅಂಗಡಿ. ನಾನು ಹೋಗಿದ ತಕ್ಷಣ ಹಿಂದೆ ಮುಂದೆ ನೋಡಿದಿರ ಇದೇ ಡಿಸೈನ್ ಎತ್ಕೊಂಡೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗೈತಲ್ಲ. ಆಲ್ರೆಡಿ ಟ್ರೆಂಡಿಂಗ್ ಮುಗ್ದು ಹೋಯ್ತು. ಆಮೇಲೆ ಯಾಕೋ ಮಧ್ಯೆ ಗ್ಯಾಪ್ ಐತೆ. ಮತ್ತೆ ಈಗ ಆಲ್ರೆಡಿ ಕಲ್ಲು ಉದ್ರೋಗಿರೋದು ಇದು ಒಂದೇ ಥರ ಐತೆ, ಸ್ವಲ್ಪ ದೊಡ್ಡದಾಗೈತೆ ಅಷ್ಟೇ. ಇದು ಕಲ್ಲು ಬೇಗ ಬಿದ್ದೋಗ್ತೈತೆ ಅಂದ್ಬಿಟ್ಟು ಈ ಥರದ್ದು ಎತ್ಕೊಂಡೆ. ಹೆಣ್ಮಕ್ಳು ಶಾಪಿಂಗ್ ಮಾಡ್ಬೇಕಾದ್ರೆ ಗಂಡ್ಮಕ್ಳ ಮುಖ ಹಿಂಗೆ ಇರ್ತಿದೆ ಫ್ರೆಂಡ್ಸ್. ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನೋಟ ನೋಡ್ರಿ ಹಿಂದ್ಗಡೆ ದಂಡು ಪಳ್ಳಿದ ಗಾಂಗಲ್ ಲೀಟರ್ ತರ ಮೂಗ್ಬಟ್ಟಲ್ಲಿ ತುಂಬಾ ಕಲೆಕ್ಷನ್ಸ್ ಇದಾವೆ ಫ್ರೆಂಡ್ಸ್. ಅದು ಯಾವ್ದು ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಮತ್ತೆ ಬರೀ ಗೋಲ್ಡ್ ತರದೇ ತಗೊಳ್ಳೋಣ ಅಂದ್ರೂ ಈಗ ಲಕ್ಷಣ ಇರಲ್ಲ ಫ್ರೆಂಡ್ಸ್. ಬ್ಲ್ಯಾಕ್ ಇರೋರು ಒಂದ್ ಸ್ವಲ್ಪ ವೈಟ್ ಕಲ್ ತಗೊಂಡ್ರೇನೆ ಸ್ವಲ್ಪ ನೋಡಕ್ ಚೆನ್ನಾಗಿರೋದು. ಹಳೆ ಮೂಗ್ಬಟ್ನ 400 ರೂಪಾಯಿಗೆ ಹಾಕೊಂಡ್ರು ಫ್ರೆಂಡ್ಸ್. 2000 ರೂಪಾಯಿಗೆ ತಗೊಂಡು 1 ವರ್ಷ ಆಗಲಿಲ್ಲ, ಬರೀ 400 ರೂಪಾಯಿಗೆ ಹಾಕೊಂಡು ತವಣ್ಣ. ಮತ್ತು ಇದು ಹೊಸದು ಟೋಟಲ್ 2,500 ಹೇಳ್ತು ಫ್ರೆಂಡ್ಸ್. ಬರೀ ಇಷ್ಟು ಮೂಗ್ಬಟ್ಟು. ಇನ್ನೇನಾರ ಡೈಮಂಡ್ ಮೂಗ್ಬಟ್ಟು ಕೇಳಿದಿದ್ರೆ ಇನ್ನೇನು ಮಾಡಬೇಕಿತ್ತು? ನಾನು ಇಲ್ಲಿ ಇರಂಗೆ ಇರಲಿಲ್ಲ, ಊರು ಬಿಟ್ಟು ಓಡೋಗ್ಬೇಕಿತ್ತು ಅಂತ ಅನಿಸ್ತೈತೆ. ಯಾವ್ದು ಬೆಸ್ಟ್ ಅಣ್ಣ? KDM 916 ಬೆಸ್ಟ್. ಈ ಓಲೆ ಬರೀ 36,000, ಪರವಾಗಿಲ್ಲ ಅಲ್ವಾ ಫ್ರೆಂಡ್ಸ್? ಮತ್ತೆ ಆ ರಿಂಗು 13,000 ಅಂತೆ. ಆದ್ರೆ KDM ನಾವು ಕಷ್ಟಕ್ಕೆ ಉಪಯೋಗಿಸ್ಕೊಳಕ್ ಆಗಲ್ಲ ಫ್ರೆಂಡ್ಸ್. ನನಗೆ ಇವಿ ಲೈ ಸಿಗ್ಲಿಲ್ಲ, ನಾಳೆ ತರಿಸ್ತೀನಿ ಅಂದ್ರೆ ಅವಣ್ಣ ಮತ್ತೆ ನಾಳೆ ಬರಬೇಕು.
ಮೂಗ್ ಬಟ್ ಮಾತ್ರ ತಗೊಂಡಿದ್ದೀನಿ ಫ್ರೆಂಡ್ಸ್. ಮನೆಗೆ ಹೋಗಿ ಹಾಕೋಬೇಕು ಈಗ 1 hour ಒದ್ದಾಡ್ಬೇಕು ನಾನು ಹಾಕೊಳಕ್ಕೂ. ಯಾವತ್ತು ಟೇಸ್ಟ್ ಮಾಡ್ಲಿಲ್ಲ, ಟೇಸ್ಟ್ ಮಾಡೋಣ ಬಾ. ನನ್ನ ಗಂಡ ಏನೇನೋ ಕೊಡಿಸ್ತಿದ್ ಫ್ರೆಂಡ್ಸ್ ಇವತ್ತು. ಎಗ್ ರೋಲ್ ತಗೋ, ನಾನು ಫಸ್ಟ್ ಅದು ಟೇಸ್ಟ್ ನೋಡ್ತೀನಿ. ಚೆನ್ನಾಗಿತ್ತು ಅಂದ್ರೆ ಚಿಕನ್ ರೋಲ್ ನೆಕ್ಸ್ಟ್ ಟೈಮ್ ತಗೊಳೋಣ. ಈ ಅಣ್ಣ ಹಾಕ್ತಾರೋ ಎಣ್ಣೆ ನೋಡಿದ್ರೆ ನನಗೆ ಇನ್ನೊಂದು ವಾರ ಕೆಮ್ಮು ವಾಸಿ ಆಗಲ್ಲ ಅನಿಸ್ತಿತ್ತು ತಿನ್ಬಿಟ್ರೆ. ಇಷ್ಟೇ ಫ್ರೆಂಡ್ಸ್, ನಮ್ ಶಾಪಿಂಗ್ ಮುಗೀತು. ಇವಿಲ್ ಅಯ್ಯೋ ಅಂತ ತಗೋಬೇಕು ನಾಳೆ. ಮತ್ತೆ ಅಪ್ಪಿ ಸನ್ಸ್ಕ್ರೀನ್ ಕೊಡ್ಸಪ್ಪಿ ಪ್ಲೀಸ್. ಅಪ್ಪಿ ಪ್ಲೀಸ್ ಪ್ಲೀಸ್ ಅಪ್ಪಿ, ನಿನ್ ಕಾಲಕ್ಕೆ ಬೀಳ್ತೀನಪ್ಪಿ, ಮುಖಲ್ಲ ಬ್ಲಾಕ್ ಆಗೋಯ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇಲ್ಲಿಗೆ ಬಂದ ತಕ್ಷಣ ನೆನಪಾಯ್ತು ಸನ್ಸ್ಕ್ರೀನ್. ಚಿಕ್ಕದೆತ್ಕೊಳ, ಚಿಕ್ಕದ ರೇಟ್ ನೋಡ್ತೀನಿ 1 ನಿಮಿಷ. 325. ಚಿಕ್ಕದೆತ್ಕೊಳ್ಳ ಹಂಗಾರೆ. ಅಯ್ಯೋ ಇದಿಲ್ಲ. ರೇಟ್ ಕಮ್ಮಿ 125. ಹಾ ಬಂದು ಕೊಡ್ತೀನಿ 100 ರೂಪಾಯಿ. ಫ್ರೆಂಡ್ಸ್, ಫಾರ್ ದ ಫಸ್ಟ್ ಟೈಮ್ ಎಗ್ ರೋಲ್ ಹೊರಗಡೆಯಿಂದ. ನನ್ನ ಜೀವನವೇ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಹೆಂಗ್ ಬಂದಿರ್ತೈತೆ ನೋಡೋಣ. ಬಿಸಿ ತಣ್ಣಗೆ ಆಗೋಯ್ತು ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ. ಇವು ಈಟು ಹಿಂಗ್ ಇಟ್ಕೊಂಡು ಎಗ್ ರೋಲ್ ಫ್ರೆಂಡ್ಸ್. ನಂಗೆ ಗೊತ್ತು ಹೊರಗಡೆ ತಿಂಡಿ ಹಿಂಗೆ ಎಕ್ಸ್ಪ್ರೆಷನ್ ಬರ್ದು. ಶಿವದು ಸೆಟ್ ಆಗ್ತಾ ಇಲ್ಲ. ಚಪಾತಿ ಮೇಲೆ ಆಮ್ಲೆಟ್ ಹಾಕೊಂಡ್ ತಿನ್ನೋದು ಇದೆ ಎಗ್ ರೋಲಾ? ಸ್ಪೈಸಿ ಇಲ್ಲ, ಏನು ಇಲ್ಲ ಫ್ರೆಂಡ್ಸ್. ಅನ್ನ ನೋಡಿ ಎಷ್ಟು ದಿನ ಆಯ್ತು, 8 ಇಡ್ಲಿ ಗುಡ್ಸ್ಬಿಡ್ತದೆ. ಅಣ್ಣ ರುಚಿ ಕಂಡ್ಕೊಂತೈತೆ. ಟೇಸ್ಟ್ ಇಷ್ಟ ಆಯ್ತು ಅಂದ್ರೆ ಹೋಗ್ಬಿಡ್ತೈತೆ ಫ್ರೆಂಡ್ಸ್ ತಿನ್ನಕ್ಕೆ. ಇವೆಲ್ಲ ನಾಟ್ ಗುಡ್ ಫಾರ್ ಹೆಲ್ತ್ ಫ್ರೆಂಡ್ಸ್. ಯಾವಾಗ್ಲೂ ಆ ಕಡೆ ಹೋದ್ರು ಹುಡುಗಿರೆಲ್ಲ, ಕಾಲೇಜ್ ಹುಡುಗಿರು, ಚೈನೀಸ್ ಹುಡುಗಿರು ಎಲ್ಲ ಇದನ್ನ ತಗೊಂಡ್ ತಿಂತಾ ಇರ್ತಾರೆ. ಅದಕ್ಕೆ ನಾವು ತಗೊಂಡ್ವಿ ಫ್ರೆಂಡ್. ಮುಗ್ಬಟ್ ಫ್ರೆಂಡ್, ಒಡವೆ ಆಮೇಲೆ ಫಸ್ಟ್ ಫುಡ್. ಬಕಾಸೂರು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ನನಗೆ ಇಷ್ಟ ಆಯ್ತು ಫ್ರೆಂಡ್ಸ್ ಎಗ್ ರೋಲು. ಇವೆಲ್ಲ ಎಲ್ತ್ ಒಳ್ಳೇದಲ್ಲ ಫ್ರೆಂಡ್ಸ್, ಹಂಗಾಗಿ ತಿನ್ನಕ್ ಹೋಗ್ಬೇಡ್ರಿ. ಒಂಥರ ಎಕ್ಸೈಟ್ ಆಯ್ತು, ಎಲ್ಲ ತಿಂತಾರ ನಾವು ತಿನ್ನ ಅನ್ಬಿಟ್ಟು. ಯಾರು ಏನೇನ್ ಮಾಡ್ತಾರೋ ಹಂಗೆ ಫ್ರೆಂಡ್ಸ್. ನಾವು ಒಂದು ಕುರಿ ಅಳಕ್ ಬಿತ್ತಂದ್ರೆ ಎಲ್ಲಾರು ಇರ್ತದ ಅದೇ ತರ. ಈ ತರ ಫುಡ್ ತಿನ್ಮೇಲೆ ಫ್ರೆಂಡ್ಸ್ ಬಿಸಿನೀರು ಕುಡಿಲೇಬೇಕು. ಈಗ ನಾನು ಕೆಮ್ಮು ಹೆವಿ ಇರೋದ್ರಿಂದ ಬಿಸಿನೀರು ಇರಲೇಬೇಕು. ಫೈನಲಿ ಸನ್ಸ್ಕ್ರೀನ್ ಸಿಕ್ತು ಫ್ರೆಂಡ್ಸ್. ಊರಲ್ಲಿ ಹೇಳ್ತಾನೆ ಇದೀನಿ ಪದೇ ಪದೇ, ಅದು ಹೊಟ್ಟೆ ಉರಿಯೋ ವಿಷಯ ಫ್ರೆಂಡ್ಸ್. ಯಾರ ಈ ತರ ಕ್ರೀಮ್ಗಳು ಕದ್ಬಿಟ್ರೆ ಸಾವುಕಾರ ಆದ್ರೆ ತಟ್ಟಂತ ತಗೋಬಿಡ್ಬೋದು ಫ್ರೆಂಡ್ಸ್. ನಮ್ಮಂತವ್ರು ತಗೋಬೇಕಂದ್ರೆ ನೋಡಿ 15 ದಿನಕ್ಕೆ ಎಷ್ಟು ಬ್ಲಾಕ್ ಆಗಿದ್ದೀನಿ. 15 ದಿನ ಆಯ್ತು ಸನ್ಸ್ಕ್ರೀನ್ ಹಚ್ಚಿ. ನನ್ನ ಫೇಸೇ ಫುಲ್ಲು ಡಲ್ ಆಗೋಯ್ತು. ಒಂದು ಅಭ್ಯಾಸ ಆಗಿದ್ರೆ ಅದೇ ಇರ್ಬೇಕು ನಮ್ಗೆ ಇಲ್ಲಿ ಫ್ರೆಂಡ್ಸ್. ಕದಿಬಾರ್ದು ಹಂಗೆ. ನಾವು ಬಡವ್ರ ಹೆಣ್ಮಕ್ಳು ಮೊದ್ಲೇನೆ ಒಂದು ಕ್ರೀಮ್ ತಗೋಬೇಕಂದ್ರೆ ನಾವು 15 ದಿನ 20 ದಿನ ಹಿಂದಿನೇ ಪ್ಲಾನ್ ಮಾಡ್ಬೇಕು ನಾವು. ಆ ತರ ಇರ್ತಿತ್ತು ನಮ್ಮ ಲೈಫ್ ಸ್ಟೈಲ್. ಕದ್ಬಿಟ್ರೆ ಅವರು. ಇದು ನನ್ನ ಫೇವರೆಟ್ ಫ್ರೆಂಡ್ಸ್, ನನ್ಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ಟೈಮ್ ಪಾಸ್ ಅಂತ ಕರಿತಾ ಇದ್ವಿ ನಾವ್ ಇದನ್ನ. ಟೈಮ್ ಪಾಸೇ ಆಯ್ತು ಈಗ್ಲೂ ಅದ್ರ ಹೆಸರು. ಇದು ಫ್ರೆಂಡ್ಸ್ ಜರ್ನಿ ಮಾಡ್ಬೇಕಾರೆ ಚೆನ್ನಾಗಿರ್ತೈತಿ ತಿನ್ನಕ್ಕೆ, ಹುಳಿ ಹುಳಿ ಆಗಿ. ಯಾಕಂದ್ರೆ ಇದು ಇವತ್ತು ತಗೊಂಡಿರೋದು ಕ್ರೇಸನು. ನಾಳೆ ಕಾದು ನೋಡಿ ಫ್ರೆಂಡ್ಸ್, ನಾಳೆ ನಾವೆಲ್ಲ ಹೋಗ್ತಾ ಇದ್ವಿ. ಒಡವೆ ಫ್ರೆಂಡ್ಸ್, ಈಗ ಮೂಗ್ಬಟ್ಟ ಕೊಡುವ ಸಮಯ. ತೆಗಿಯಕ್ಕೆ ಎಷ್ಟು ಒದ್ದಾಡ್ನೋ ಹಾಕಕ್ಕೂ ಅಷ್ಟೇ ಒದ್ದಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು. ಈಗ ಮೂಗ್ಬಟ್ಟ ಹಾಕೊಳಕ್ಕೆ ನಾನು ಯಾವಾಗಲೂ ಉಪಯೋಗಿಸೋ ಟಿಪ್ಪು ಪಿನ್ ತಗೋಬೇಕು ಫ್ರೆಂಡ್ಸ್. ನನಗೆ ಹಂಗೆ ಡೈರೆಕ್ಟ್ ಆಗಿ ಹಾಕೊಳಕ್ ಬರಲ್ಲ ಫ್ರೆಂಡ್ಸ್. ಒಂದು ಪಿನ್ ತಗೊಂಡು ಇಷ್ಟೊತ್ತಲ್ಲಿ ಮಿರರ್ ನೋಡ್ಬಾರ್ದು. ಇದೇನಾದ್ರು ಚುಚ್ಕೊಂಡು ಗಾಯ ಆಯ್ತಂದ್ರೆ ಸೆಫ್ಟಿಕ್ ಆಗ್ತೈತೆ ಫ್ರೆಂಡ್ಸ್. ಅದಕ್ಕೆ ಹುಷಾರಾಗಿ ಹಾಕೋಬೇಕು. ನಾನು ಇದು ಹಾಕೊಳಕ್ ಇದೇ ಉಪಯೋಗಿಸೋದು ಫ್ರೆಂಡ್ಸ್. ಕೇರ್ಫುಲ್ ಆಗಿ ಹಾಕೋಬೇಕು. ಈಗ ಇದನ್ನೇ ಹಿಂಗೆ ಲಾಕ್ ಮಾಡ್ಕೊಂಡು ಪಿನ್ನೆ ಹಾಕೋಬಿಟ್ರೆ ಹೊಸ ಡಿಸೈನ್ ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ಹೊಸ ಮುಗ್ಬಿಡ್ತಾರ ತಿರ್ಪು ಅಂತೀವಿ ಫ್ರೆಂಡ್ಸ್ ನಾವು ಇದನ್ನ. ಕಾಡು ಅಂತಾನು ಅಂತೀವಿ ಇದಕ್ಕೆ. ಇದಕ್ಕೆ ಈ ತುದಿಗೆ ಹಾಕೋಬೇಕು. ಅವಾಗ ಸಕ್ ಅಂತ ಹೇಳ್ಕೊಂಡು ಸಕ್ ಅಂತ ಹಾಕೋಬಹುದು. ರೆಡಿ 1 2 3 ಸ್ಟಾರ್ಟಾ.
ಇಷ್ಟೇ. ಇಲ್ಲಿ ಕಾಣಿಸ್ತಿತ್ತು ಫ್ರೆಂಡ್ಸ್, ಇಲ್ಲಿ ಬರ್ತೈತೆ. ಆಮೇಲೆ ಇದನ್ನ ಹಾಕ್ಕೊಳ್ಳೋದು. ನಾನು ಯಾವಾಗ ಮೂಗ್ ಪಟ್ಟು ಚುಚ್ಚಿಸ್ಕೊಂಡು ಯಾವಾಗಿಂದ ಇದೇ ಟಿಪ್ಪೆ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ಚೆನ್ನಾಯ್ತಾ ಫ್ರೆಂಡ್ಸ್? ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ದೊಡ್ಡ ಮೂಗ್ಬಿಟ್ಟು ಹಾಕೊಂಡಿರೋದು. ಚೆನ್ನಾಯ್ತಲ್ಲ? ದಿನ ಹಿಂಗ ಐಟಮ್ ತರ ಬದಲು ಒಂದೇ ಸತಿ ಲೀಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದಲ್ಲಪ್ಪಿ ನಾವು. ಅವನಂಗೆ ತಲೆಕಟ್ರೆ ಯಾರನ್ನೂ ಬಿಡಲ್ಲ. ಶಿವನ ಬೊಗಳ್ದ ಫ್ರೆಂಡ್ಸ್. ಈಗ ಸಾಕಿದ ತಂದೆನೆ ಬೊಗಳವನೆ ಅಂದ್ರೆ ನನ್ನ ಒಂದಲ್ಲ ಒಂದಿನ ಬೊಗಳ್ತಾನೆ ಅಂತ ಅರ್ಥ. ಬಿಸ್ಕೆಟ್ ಅಲ್ಲ ಇದು, ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಫ್ರೆಂಡ್ಸ್. ಶುಂಠಿ, ಈ ಶುಂಠಿ ಅಂತೂ ತಿಂದು ತಿಂದು ಟೀಗೆ ಹಾಕೊಂಡು ಎಲ್ಲ ನಾನೇ ಖಾಲಿ ಮಾಡೋದು. ನೀಲು ಪತ್ರಜನರು ಹಾಲು. ಇವತ್ತು ಟೀಗೆ ಒಂದು ಸ್ವಲ್ಪ ಮೆಣಸು, ಲವಂಗ, ಶುಂಠಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಶಿವಗನು ಗಂಟಲಲ್ಲಿ ಕಿಡಿ ಕಿಡಿ ಸ್ಟಾರ್ಟ್ ಆಗೈತಂತೆ, ಕಿರಿಕಿರಿ. ಅದಕ್ಕೆ ಟೀ ಪುಡಿ ಸ್ವಲ್ಪ ಕಮ್ಮಿ ಆಯಿತು. ಆದರೂ ಮೆಣಸು, ಲವಂಗ, ಶುಂಠಿ ಎಲ್ಲ ಹೆಚ್ಚಿಗೆ ಹಾಕಿದ್ದೀನಿ. ಅದಕ್ಕೆ ನೀನು ಹೇಳ್ದಲ್ಲ ಹೆಚ್ಚಾಗಿ ಹಾಕೊಂಡು ಬಿಸಿ 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 ಫ್ರೆಂಡ್ಸ್. ಟೀನೇ ಕಾಫಿ ನಿಂಗೆ ತಾನೇ ಕೊಡ್ತಾರೆ, ಹಿಂಗೆ ಕೊಡ್ತಾರೆ ಕೈಲಿ ಇಟ್ಕೊಂಡು. ಓ ಹಂಗೋ, ಹಂಗ್ ಕೊಡ್ಬಾರ್ದಪ್ಪಿ, ಬೆರಳಚ್ಚು ಬೀಳ್ತೈತೆ, ಅದನ್ನ ಬಾಯಲ್ಲಿ ಇಟ್ಕೊಳಲ್ಲ. ನನ್ ಮಕ್ಳು ನಾನು ಹಂಗ್ ಕೊಡೋದೇ ಇಲ್ಲ, ತಣ್ಣಗೆ ಆರಿಸ್ಬಿಟ್ಟು ಕೊಡ್ತೀನಿ. ಬಿಸ್ಕೆಟ್ ಎಲ್ಲ ಕೊಡ್ಬೇಡಪ್ಪಿ, ಆಗ್ಲೇ 2 ಕೊಟ್ಟಿದ್ದೀನಿ ಅವ್ನಿಗೆ, ಊಟ ಮಾಡಲ್ಲ ಸರಿಯಾಗಿ ಅವನು. ಹೊಟ್ಟೆ ಕಿಚ್ ಮೊಟ್ಟೆ ಕೊಡಿ ನೀನು. 30 ಮೊಟ್ಟೆ ಅಪ್ಪಿ ಎಷ್ಟು? 30 ಮೊಟ್ಟೆ 150 ರೂಪಾಯಿ. 30 ಮೊಟ್ಟೆ 150 ರೂಪಾಯಿ ಅಂದ್ರೆ 5 ರೂಪಾಯಿ, ಅಲ್ಲಿ 7 ರೂಪಾಯಿ. ಎಲ್ಲಿ ತಂದಿದ್ದು ಹೇಳಿ? ಇದು ಏನು? ಇದು ಕೋಳಿ ಫಾರಂ ಕೋಳಿ ಮೊಟ್ಟೆ ನೋಡು. ಮೊಟ್ಟೆ ಕೋಳಿ ಫಾರಂ ಕೋಳಿ ಮೊಟ್ಟೆ ಹಾಕ್ತಿದ್ರೆ ಕ್ಯಾಚಿ ಹಿಡ್ದಿಡ್ದು ಹಾಕೋ ಬಂದ. ಹುಷಾರ್ ತಗೋತಾರಲ್ಲ. ಅಲ್ಲಪ್ಪಿ ನನ್ಗೆ 5 ರೂಪಾಯಿ ಒಂದ್ ಮೊಟ್ಟೆ ಅಂದ್ರೆ ಇದ್ರಲ್ಲಿ ಹಾಳಾಗಿರೋದು ಏನಾದ್ರು ಆಯ್ತಾ? ಯಾವ್ದು ಇಲ್ಲ, ಎಲ್ಲ ಹೊಸದು ಫ್ರೆಶ್ ಆಗಿ. ಡೌಟ್ ಬಂದ್ರೆ 2 ಹಾಕೋತೀವಿ ನಾವು. ಅಲ್ಲ ಫ್ರೆಶ್ ಆಗಿ ಅಂದ್ರೆ ಕೋಳಿ ಮೊಟ್ಟೆ ನೋಡ್ದ ಇವತ್ತು ಇಟ್ಟಿರೋದು ಸಾಕು. 1 ಕ್ರೇಟ್ ಫಸ್ಟ್ ಟೈಮ್ ನಾವು ತಗೊಂಡಿರೋದು. ನೋಡುವ, ಟ್ರೈ ಮಾಡುವ, ಚೆನ್ನಾಗಿತ್ತಂದ್ರೆ ನೆಕ್ಸ್ಟ್ ಟೈಮ್ ತಗೊಳ್ಳುವ. ಕೋಳಿ ಮೊಟ್ಟೆನ ಆಚೆಯಿಂದ ಒಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಒಡೆದ್ರೆ ಮರಿ ಆಚೆ ಬರುತ್ತೆ. ಏನ್ ನಾಟಿ ಮೊಟ್ಟೆನಾ? ಫಸ್ಟ್ ಟೈಮ್ ಫ್ರೆಂಡ್ಸ್ ನಮ್ ಲೈಫಲ್ಲಿ ಇಷ್ಟು ಮೊಟ್ಟೆ ತಂದಿರೋದು. 6, 7, 8 ಮೇಲೆ ನಾವು ತಂದೇ ಇಲ್ಲ ಲೈಫಲ್ಲೇನೆ. 30 ಮೊಟ್ಟೆ ಅವನ್ನೇ ಆಚೆ ಹಾಕ್ಬಿಟ್ಟಿದೀವಲ್ಲ. ಮೊಟ್ಟೆ ಬಂದ್ ಖುಷಿಲಿ ಕರೀತಾರಲ್ಲ ಬಾಗ್ಲ ಹತ್ರ ಬಂದು, ದೊಡ್ಡ ಮನುಷ್ಯನ್ ತರ. ಓಕೆ ಫ್ರೆಂಡ್ಸ್, ಮೊಟ್ಟೆ ನೋಡಿದ ತಕ್ಷಣ ಫ್ರಿಜಲ್ಲಿ ಹೋಗಿ ತಲೆ ಹಾಕ್ತೀವಿ ಫ್ರೆಂಡ್ಸ್. ಮೆಂತೆ ಸೊಪ್ಪು ಸಿಕ್ತು, ಮೆಂತೆ ಮೊಟ್ಟೆ ಫ್ರೈ ಶಿವಾಗೆ ನನಗೆ ಫೇವ್ರೇಟ್ ಅಲ್ಲ ಫ್ರೆಂಡ್ಸ್. ಅದು ಬೇರೆ ಉಪ್ಸಾರು ಮಾಡಿರೋದ್ರಿಂದ ಅದಕ್ಕೆ ಮುದ್ದೆ ಮಾಡ್ಕೊಂಡು ಮೊಟ್ಟೆ ಮೆಂತೆ ಫ್ರೈ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರ್ತೈತೆ ಫ್ರೆಂಡ್ಸ್. ಅದಕ್ಕೆ ಪಟ ಅಂತ ಮೆಂತೆ ಸೊಪ್ಪು ಬಿಡಿಸ್ಕೊಂಡು ಮೊಟ್ಟೆ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಈಗ ಮೊಟ್ಟೆ ಮೆಂತೆ ಫ್ರೈಗೆ ಫ್ರೆಂಡ್ಸ್ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಮೆಂತೆ ಸೊಪ್ಪನ್ನ ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ಕಲ್ಲಿಲ್ದಂಗೆ. ಆಮೇಲೆ ಮೆಣಸು ಪುಡಿ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಮಸಾಲೆಗಳು ಹಾಕ್ಕೊಳ್ತೀನಿ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೆ. ಆಮೇಲೆ ನೆನಪಾಯ್ತು ಕೆಮ್ಮೈತೆ, ಎಣ್ಣೆ ಕಮ್ಮಿ ಹಾಕೋಬೇಕು ಅಂತ ಆ ಎಣ್ಣೆನ ಇನ್ನು ಸ್ವಲ್ಪ ಎತ್ಕೊಬಿಟ್ಟೆ. ಸ್ವಲ್ಪ ಎಣ್ಣೆ ಇದ್ರೂ ಮೊಟ್ಟೆ ಫ್ರೈ ಆಗ್ತೈತೆ ಫ್ರೆಂಡ್ಸ್, ಪರವಾಗಿಲ್ಲ. ಆಮೇಲೆ ಹಸಿಮೆಣಸಿನಕಾಯಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಅಂತೇನಿಲ್ಲ ಫ್ರೆಂಡ್ಸ್, ಒಂದು 3/4 ಭಾಗ ಫ್ರೈ ಆಗಿದ ತಕ್ಷಣ ಸೊಪ್ಪು ಹಾಕ್ಕೊಬಿಡ್ತೀನಿ. ಸೊಪ್ಪು ಜೊತೆಗೆ ಫ್ರೈ ಆಗ್ತೈತೆ. ಮತ್ತು ಈ ಸೊಪ್ಪು ನೀರು ಬಿಟ್ಕೋತೈತೆ ಫ್ರೆಂಡ್ಸ್, ಅದಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ತಕ್ಕೆ ತುಂಬಾ ಒಳ್ಳೆಯದು. ಈ ಬೇಸಿಗೆನಲ್ಲಿ ತಂಪು ಸಹ ಆರೋಗ್ಯಕ್ಕೆ ಒಳ್ಳೆಯದು, ತಿನ್ಬೋದು ಚೆನ್ನಾಗಿ ಮೆಂತ್ಯ ಸೊಪ್ಪು. ಮೊಟ್ಟೆ ಹಾಕೋದ್ರಿಂದ ಇನ್ನೂ ಪ್ರೋಟೀನ್ ಅಂಶ ಜಾಸ್ತಿ ಇರ್ತೈತೆ. ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದೋಗ್ತೈತೆ. ನೀರು ಸುಂಡೋಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೊಟ್ಟೆ ಹೊಡೆದು ಹಾಕೋಬೇಕಾದ್ರೆ ಒಂದೇ ಟೆನ್ಷನು, ಕೆಟ್ಟೋಗಿರೋ ಮೊಟ್ಟೆ ಏನಾರು ಕೊಟ್ಬಿಟ್ಟವ್ರ ಕಡಿಮೆ ರೇಟಿಗೆ ಅಂದ್ಬಿಟ್ಟು ಹಾಕೋಕ್ಕೂ ಮುಂಚೆ ಕೈಲೇ ಇಟ್ಕೊಂಡು ಫಸ್ಟ್ ನೀಟಾಗಿ ನೋಡ್ತಾ ಇದೆ. ಮತ್ತೆ ಹಾಕ್ಬಿಟ್ರೆ ಸೊಪ್ಪೆಲ್ಲ ವೇಸ್ಟ್ ಆಗ್ತೈತಲ್ಲ, ಚೆಲ್ಬೇಕಾಗ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಮೊಟ್ಟೆ ಎಲ್ಲ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಧನಿಯಾ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಬರೀ ಅನ್ನದ ಜೊತೆಗೆ ಅಷ್ಟೇ ಅಲ್ಲ, ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನು. ಜೊತೆಗೆ ಚಪಾತಿ ಜೊತೆಗೆ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ ಚಪಾತಿ ಜೊತೆಗೆ ಮೆಂತೆ ಮೊಟ್ಟೆ ಪಲ್ಯ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಒಂದ್ಸಲ ಮಾಡ್ಕೋತೀನಿ. ಆಮೇಲೆ ಮೆಣಸು ಪುಡಿ ಫ್ರೆಂಡ್ಸ್ ಮೇಯ್ನು, ಇಲ್ಲಾಂದರೆ ಅದು ಸ್ಮೆಲ್ ಹಂಗಂಗೆ ಇರ್ತೈತೆ. ಹಂಗಾಗಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ಸೂಪರಾಗಿರ್ತೈತೆ. ಆದರೆ ಮೆಂತೆ ಸೊಪ್ಪು ಹಾಕಿರೋದ್ರಿಂದ ಹಾಕೋತಾ ಇಲ್ಲ, ಇದು ಫ್ಲೇವರ್ ಒಂಥರ ವೆರೈಟಿಯಾಗಿ ಇದ್ಬಿಡ್ತೈತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನನ್ನ ಫೇವ್ರೆಟ್ ಫ್ರೆಂಡ್ಸ್. ಇದ್ರ ಜೊತೆಗೆ ಚಟ್ನಿ ಮುದ್ದೆ ಮಾಡ್ಕೊಂಡ್ರೆ ಹವಿಸ್ ಇಟ್ಕೊಂಡಪ್ಪ ಸೂಪರ್ ಇದೆ ಅಲ್ಲ. ಮೆಂತೆ ಸೊಪ್ಪು ಮೊಟ್ಟೆ ಫ್ರೈ ಫ್ರೆಂಡ್ಸ್ ನಮ್ಮಿಬ್ಬರಿಗೆ ಆಲ್ ಟೈಮ್ ಫೇವ್ರೇಟು. ಇನ್ನು ಇವನಿಗೋಸ್ಕರ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅನ್ನದಲ್ಲಿ ಕಿವುಚಿ ಹಾಕಿದ್ರೆ ತಿಂತಾನೆ. ಇವನು ಮೆಂತೆ ಸೊಪ್ಪೆಲ್ಲ ತಿನ್ನಕ್ಕೆ ಹೋಗಲ್ಲ. ಸೊಪ್ಪು ಸೌದೆ ತಿಂದರೆ ಪ್ರೋಟೀನ್ ಅಂಶ ಜಾಸ್ತಿ ಆಗ್ಬಿಡ್ತೈತೆ ಅಂದ್ಬಿಟ್ಟು ಇವನು ಬರೀ ಮೊಟ್ಟೆ, ಚಿಕನ್ನು, ಹಾಲು, ಮೊಸರು ತಿಂತಾನೆ.
ಇದು ನನ್ನ ಇವತ್ತಿನ ಆಯುರ್ವೇದಿಕ್ ಮೆಡಿಸಿನ್ ಫ್ರೆಂಡ್ಸ್. ದೊಡ್ಡ ಪತ್ರೆ, ಉಪ್ಪು ತಿಂದ್ರೆ ರಾತ್ರಿ ಎಲ್ಲ ಬಾಯಾರಿಕೆ ಆಗ್ತಿತ್ತಾನೆ ಪಿ. ಒಂದ್ ಕಲ್ಲು ಹಾಕೋ, ಏನ್ ಕಷ್ಟ ಮಾಡ್ಕೊಂಡಿದ್ದಿ? ಒಂದ್ ಕಲ್ಲು ಹಾಕೋಬೇಕಾ? ಉಪ್ಪು ಶುಗರ್ ಉಂಬಿಡ್ತಿದೆ, ಉಪ್ಪು ಹೆಚ್ಚಾಕೋ. ಉಪ್ಪು ತಿಂದ್ರೆ ಶುಗರ್ ಬರ್ತೈತಾ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಒಂದ್ ಕಲ್ಲು ಏನು? ಉಪ್ಪಿ ದೇವ್ರ ದಯಿಂದ ನೀನ್ ಡಾಕ್ಟರ್ ಆಗಿಲ್ಲಪ್ಪಿ. ಹಾಕಿದ್ರೆ ಏನ್ ಗತಿ? ಯಾವ್ದೋ ಕಾಯಿಲೆಗೆ ಯಾವ್ದೋ ಇಂಜೆಕ್ಷನ್ ಕೊಟ್ಟಿರುವೆ. ಉಪ್ಪು ತಿಂದ್ರೆ ಶುಗರ್ ಬರ್ತೈತಿ. ಯಪ್ಪ ದೇವ್ರೆ, ಉಪ್ಪುಗೆ ಸಂಬಂಧಪಟ್ಟ ಕಾಯಿಲೆ BP ಅಪ್ಪಿ. ಒಂದ್ ಕಲ್ಲು ತಿನ್ನು, ಒಂದ್ ಕಲ್ಲು ಹಾಕೋ. ಆಯ್ತು ಸಮಾಧಾನ. ಕೂಲ್ ಡೌನ್. ಇದೇ ನಮ್ಮ ತಾಂಬೂಲ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ನಿತ್ಯ ಮೈತ್ರಿ ಸಾಮರ್ಥ್. ಹಾಯ್ ಮಕ್ಕಳ, ಹಾಯ್. ಯಾವ ಹೋಗ್ತಾನಿದ್ಯಪ್ಪ? ವಿರಾಟ್ 4ನೇ ತಾರೀಕು. ವಿಶ್ ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್. ಬಾಯ್ ಗುಡ್ ನೈಟ್.